ಒಂದು ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡಿರುವ ಸಂದರ್ಭದಲ್ಲಿ ನಾನು ಆ ಹಂತದಲ್ಲಿ ಬರೀತಾ ಇದ್ದ ಕತೆಗಳನ್ನ ಇದನ್ನ ವಿಜುವಲ್ ಮೀಡಿಯಂ ಅಲ್ಲಿ ತಗೊಬಂದ್ರೆ ಹೇಗೆ ಅನ್ನೋ ಒಂದು ಥಾಟ್ ಬಂತು. ಸಿನಿಮಾ ಅನ್ನೋ ಒಂದು ಕೀಟ ನನಗೆ ಕಚ್ಬಿಟ್ಟ ಕ್ಷಣ ಅದು. ಅಂಡ್ ಅದು ಒಂದು ಬಹಳ ಮುಖ್ಯವಾಗಿರುವ ಮೂಮೆಂಟ್ ಅಂತ ನನಗೆ ಈಗ ಅನಿಸ್ತಿದೆ. ಯಾಕಂದ್ರೆ ಒಂದು ಕಥೆಯನ್ನ ಸಿನಿಮಾದಲ್ಲಿ ಅಥವಾ ದೊಡ್ಡ ಪರದೆಯಲ್ಲಿ ಹೇಳಬೇಕು ಅನ್ನೋ ಒಂದು ಥಾಟ್ ಇಂದಾಗಿ ನನ್ನ ಜೀವನದಲ್ಲಿ ಏನೇನೇನೋ ಆಗಕ್ಕೆ ಸಾಧ್ಯ ಆಯ್ತು. ಸತ್ಯ ಹೇಳ್ತೀನಿ, ಆ ಕ್ಷಣದವರೆಗೆ ನಾನು ಸಿನಿಮಾವನ್ನ ಬಹಳ ಪ್ಯಾಷನೇಟ್ ಆಗಿ ನೋಡ್ತಾ ಇರ್ಲಿಲ್ಲ ಅಥವಾ ಹೆಚ್ಚು ನನಗೆ ಕನೆಕ್ಷನ್ ಇರಲಿಲ್ಲ. ನಾನು ಚಿಕ್ಕವನಿದ್ದಾಗಿಂದಲೂ ಸಿನಿಮಾ ನೋಡ್ಕೊಂಡು ಬೆಳೆದವನಲ್ಲ. ಯಾಕೆಂದ್ರೆ ನಮ್ಮ ಊರಲ್ಲಿ ಟಿವಿ ಇರಲಿಲ್ಲ. ನಮ್ಮ ಮನೆಯಲ್ಲಿ ನಾನು ಬೆಂಗಳೂರಿಗೆ ಬರೋವರೆಗೂ ಟಿವಿ ಇರಲಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಎಲೆಕ್ಟ್ರಿಸಿಟಿಯೇ ಇರ್ತಾ ಇರಲಿಲ್ಲ, ಅಲ್ಲಿ ರೇಡಿಯೋ ಮಾತ್ರ ಇದ್ದಿದ್ದು. ಸೊ ಆ ತರ ಇದ್ದ ಸಂದರ್ಭ ಸಿನಿಮಾವನ್ನ ನೋಡೋದು ನಮ್ಮ ಊರಲ್ಲಿ ಒಂಥರ ಅಷ್ಟು ಒಳ್ಳೆ ಕೆಲಸ ಅಲ್ಲ ಅನ್ನೋ ಅಭಿಪ್ರಾಯ ಇದ್ದಂತಹ ಒಂದು ಊರು, ಒಂದು ತಾಲೂಕು. ಅದು ಒಂದೇ ಥಿಯೇಟರ್ ಇತ್ತು, ಆದ್ರೆ ಹೆಚ್ಚು ಸಿನಿಮಾ ನೋಡಿದ್ ನಂಗೆ ನೆನಪಿಲ್ಲ. ಬೆಂಗಳೂರಿಗೆ ಬಂದು ಪತ್ರಕರ್ತ ಕೆಲಸ ಮಾಡ್ತಾ ಇರುವಾಗ ಸ್ಪೋರ್ಟ್ಸ್ ಇರ್ಬೋದು, ಪೊಲಿಟಿಕ್ಸ್ ಇರ್ಬೋದು, ಇದನ್ನೆಲ್ಲ ಕವರ್ ಮಾಡ್ತಾ ಇರುವಾಗ ಆರಾಮಾಗಿದ್ದೆ. ಆದ್ರೆ ಎಲ್ಲವನ್ನೂ ಕತೆ ರೂಪದಲ್ಲಿ ಹೇಳೋದೊಂದು ಅಭ್ಯಾಸ ಇತ್ತು ನನಗೆ, ಅಥವಾ ಅದು ಬಹಳ ಸಹಜವಾಗಿ ನನಗೆ ಬರ್ತಾ ಇದ್ದಿಲ್ಲ. ಕತೆ ರೂಪದಲ್ಲಿ ಹೇಳೋದು ಅನ್ನೋದು ನನಗೆ ಒಂಚೂರು ಗೊತ್ತಾದ ಸಂದರ್ಭದಲ್ಲಿ ಕಥೆಯನ್ನ ದೊಡ್ಡ ಪರದೆಯಲ್ಲಿ ಯಾಕೆ ಹೇಳಬಾರದು ಅನ್ನೋ ಥಾಟ್ ಬಂತು. ಮತ್ತು ಆ ಥಾಟ್ ನನ್ನ ಲೈಫ್ನ ಮೇಲೆ ಕೆಳಗೆ ಮಾಡ್ಬಿಡ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಆ ಥಾಟ್ ಬಂದ ನಂತರ ಸರಿಯಾಗಿ ಒಂದು ನೆಮ್ಮದಿಯಲ್ಲಿದ್ದೆ. ನಾನು ಬಹಳ ಆರಾಮಾಗಿದ್ದೆ. ಆಕ್ಚುಲಿ ಈ ಸಿನಿಮಾದಲ್ಲಿ ಕೋಟಿ ಇರೋ ತರ ಬಹಳ ಆರಾಮಾಗಿ ಓಡಾಡ್ಕೊಂಡು ನೆಮ್ಮದಿಯಾಗಿದ್ದೆ. ಏನೋ ಸಂಬಳ ಬರೋದು, ಬೆಂಗಳೂರಲ್ಲೇ ಇರ್ತೀನೋ, ಮುಂದುವರಿತೀನೋ ಗೊತ್ತಿರ್ಲಿಲ್ಲ, ಊರಿಗೆ ಹೋಗ್ತೀನೋ, ಅಥವಾ ನಾನು ಫಾರ್ಮಿಂಗ್ ಮಾಡ್ತಾ ಇದ್ದೆ, ಗದ್ದೆ ತೋಟ ನೋಡ್ಕೋತಾ ಇದ್ದೆ, ವಾಪಸ್ ಹೋಗಿ ಗದ್ದೆ ತೋಟ ನೋಡ್ಕೋತೀನೋ, ಈ ತರ ನನ್ನ ತಲೆಯಲ್ಲಿ ಹೆಚ್ಚು ಕನಸುಗಳು ಇರ್ಲಿಲ್ಲ. ಆದ್ರೆ ಸಿನಿಮಾ ಅನ್ನೋ ವಿಷಯ ನನ್ನ ಲೈಫಿಗೆ ಬಂದ ಕೂಡಲೇ ನನ್ನ ಜೀವನ ಮೇಲೆ ಕೆಳಗೆ ಆಗ್ಬಿಡ್ತು. ಅಲ್ಲಿಂದ ಮುಂದೆ ಅದು ಇದು 20 ವರ್ಷ ಆಗಿದೆ ಈ ಥಾಟ್ ಬಂದು. ಬಟ್ ಏನೇನೋ ಕಾರಣಕ್ಕೆ, ಅಂದ್ರೆ ನಾನು ಅದನ್ನ ಚೇಸ್ ಮಾಡಿದಷ್ಟು ಅದು ದೂರ ಆಗ್ತಾನೆ ಹೋಯ್ತು. ಮತ್ತು ಆ ಹಂತದಲ್ಲಿ ನನಗೆ ಸಿನಿಮಾ ಬಗ್ಗೆ ಇದ್ದ ಕಲ್ಪನೆ ಮತ್ತು ಅದು ಬೇಡ್ತಾ ಇದ್ದ ಅಗಾಧವಾದ ತಿಳುವಳಿಕೆಯನ್ನ ನಾನು ತಗೊಳಕ್ಕೆ ಅದಕ್ಕೆ ಇಷ್ಟು ದೊಡ್ಡ ಜರ್ನಿ ಬೇಕಿತ್ತು ಅಂತ ಅನ್ಸುತ್ತೆ. ಆ ಹಂತದಲ್ಲಿ ತಲೆ ಕೆಳಗಾಗಿರುವ ಲೈಫು ನನ್ನನ್ನು ಎಲ್ಲೆಲ್ಲಿಗೋ ಕರ್ಕೊಂಡೋಯ್ತು. ನಾನು ಸಿನಿಮಾ ಪತ್ರಕರ್ತ ಆದೆ, ಸಿನಿಮಾಗಳನ್ನ ನಂದೇ ಆದ ರೀತಿಯಲ್ಲಿ ವಿಮರ್ಶೆ ಮಾಡ್ತಾ ಇದ್ದೆ. ನಿಮ್ ಜೊತೆಗೆ ಈ ತರದ ಅನೇಕ ಪತ್ರಿಕಾಗೋಷ್ಠಿಗಳಿಗೆ ಬರ್ತಾ ಇದ್ದೆ. ಅದಾದ್ಮೇಲೆ ಸಿನಿಮಾ ಮಾಡೋ ಮೊದಲು ಏನಾದ್ರೂ ಒಂದು ವಿಜುವಲ್ ಮೀಡಿಯಂ ಅಲ್ಲಿ ಏನೋ ಮಾಡ್ಬೇಕು ಅಂತ ಆಯ್ತು. ಆ ಕಾರಣಕ್ಕೆ ಟಿವಿಯನ್ನ ತಗೊಂಡೆ. ಟಿವಿಯನ್ನ ತಗೊಂಡಿದ್ದು ಹೇಗೆ ಅಂದ್ರೆ, ನಾನು ಬೆಂಗಳೂರಿಗೆ ಬರಬೇಕು ಅಂತ ಬಸ್ ಹತ್ತಿದವನು ಹುಬ್ಬಳ್ಳಿಯಲ್ಲಿ ಇಳ್ಕೊಂಡೆ. ಟಿವಿ ಹುಬ್ಬಳ್ಳಿ ಅಂತ ಅಂದ್ಕೊಳ್ಳೋದಾದ್ರೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ನನಗೆ ಬಹಳ ಇಷ್ಟ ಆಗೋಯ್ತು. ಅಲ್ಲಿ ಇಳ್ಕೊಂಡಾಗ ಏನೋ ಒಂದ್ ಕೆಲಸ ಕೊಟ್ರು ಯಾರೋ, ಅಲ್ಲೇ ಉಳ್ಕೊ ಅಂತಂದ್ರು. ಅಲ್ಲಿ ಸಿಗೋ ಜನ ಎಲ್ಲ ಬಹಳ ಚೆನ್ನಾಗಿದಾರಲ್ಲ ಅಂತ ಅನ್ಸಿ ಅಲ್ಲಿ 10 ವರ್ಷಗಳ ಜರ್ನಿ ಆಗೋಯ್ತು ಅದು. ಆಕ್ಚುಲಿ ಬೆಂಗಳೂರು ಬಸ್ ಅನ್ನ ಹತ್ತಬೇಕು ಅನ್ನೋದೇ ಮರೆತು ಹೋಗುವಷ್ಟು ಹುಬ್ಬಳ್ಳಿ ಚೆನ್ನಾಗಿತ್ತು. ಅಂದ್ರೆ ನಾನು ಹೇಳ್ತಿರೋದು ಟೆಲಿವಿಷನ್ ಅಷ್ಟು ಚೆನ್ನಾಗಿತ್ತು ನನಗೆ. ಅದಾದ್ಮೇಲೆ ಅಲ್ಲಿಂದ ಬೆಂಗಳೂರಿಗೆ ಬರಲೇಬೇಕು ಅನ್ನೋದು ಒಂದು ತೀರ್ಮಾನ ಯಾಕೆ, ಅಥವಾ ಸಿನಿಮಾಗೆ ಬರಲೇಬೇಕು ಅನ್ನೋ ತೀರ್ಮಾನ ಯಾಕೆ ಬಂತು ಅಂದ್ರೆ, ಒಂದು ಕನಸಿತ್ತು. ಆ ಕನಸಿಂದ ಇಷ್ಟೆಲ್ಲ ಆಯ್ತು. ಇಲ್ಲಿ ನಾನು ನೋಡಿರುವ ಸಂತೋಷ ಇರ್ಬೋದು, ನಾನು ನೋಡಿರುವ ಹಣ ಇರ್ಬೋದು, ನಾನು ಮಾತಾಡಿರುವ ಜನ ಇರ್ಬೋದು, ನಾನು ಕೆಲಸ ಮಾಡಿರುವ ವ್ಯಕ್ತಿಗಳಿರ್ಬೋದು, ಅನೇಕರು ನನ್ನನ್ನು ಗೈಡ್ ಮಾಡಿದ್ದಾರೆ ಕೂಡ. ಇದೆಲ್ಲವೂ ಅದು ಯಶಸ್ಸಿರ್ಬೋದು, ಅವಮಾನ ಇರ್ಬೋದು, ರೋಲ್ ಇರ್ಬೋದು, ಟ್ರೋಲ್ ಇರ್ಬೋದು, ಎಲ್ಲವೂ ಆಗಿದ್ದು ಟೆಲಿವಿಷನ್ ನಿಂದ. ಆ ಟೆಲಿವಿಷನ್ 10 ವರ್ಷಗಳ ಜರ್ನಿ ತುಂಬಾ ಕಂಟೆಂಟೆಡ್ ಇದ್ದೆ ನಾನು. ಬಹಳ ಖುಷಿ ಜರ್ನಿ ಅದು. 10 ವರ್ಷ ಆದ ದಿನ ನನ್ನ ಬಾಸಿಗೆ ನಾನು ಆಕ್ಚುಲಿ ಒಂದು ಕಾಲ್ ಮಾಡಿದೆ, ಒಂದು ಇಮೇಲ್ ಬರೆದೆ. ಇಲ್ಲ, ನಾನು ಬಹುಶಃ ಇಲ್ಲೇ ರಿಟೈರ್ ಆಗ್ಬಿಡ್ತೀನಿ ಅಂತ ಅನಿಸ್ತು ನನಗೆ. ಕಲರ್ಸ್ ಕನ್ನಡದಲ್ಲಿ ನಾನು ರಿಟೈರ್ ಆಗ್ಬಿಡ್ತೀನಿ ಅನ್ನೋ ಅನುಮಾನ ಬಂದಾಗ ಒಂದು ಇಮೇಲ್ ಬರೆದೆ. ಅವರು ಅದನ್ನ ನೋಡಿದ್ರು. ಸ್ವಲ್ಪ ನೀನು ಕೆಲಸ ಮಾಡ್ತಾ ಇರೋ ಟಿವಿ ಮಾಡಿಕೊಂಡು ಸಿನಿಮಾ ಮಾಡು, ಈ ತರ ಎಲ್ಲ ಸಲಹೆಗಳು ಬಂದ್ವು. ಆದ್ರೆ ಕೊನೆಗೆ ನಾನು ಇಲ್ಲ ಸಿನಿಮಾ ಮಾಡ್ಲೇಬೇಕು ಅಂದಾಗ ನನ್ನನ್ನ ಕರೆಸ್ಕೊಂಡು ಮಾತಾಡಿದ್ದು ಆಕ್ಚುಲಿ ಜ್ಯೋತಿ ದೇಶಪಾಂಡೆ. ಆಕ್ಚುಲಿ ಇವತ್ತು ಈ ಸಿನಿಮಾ ಏನಾದ್ರೂ ಆಗಿದ್ದಿದ್ರೆ
ಅದಕ್ಕೆ ಕಾರಣ ಒಂದೇ ವ್ಯಕ್ತಿ, ಅದು ಜ್ಯೋತಿ ದೇಶಪಾಂಡೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದ್ರೆ, ಜ್ಯೋತಿ ದೇಶಪಾಂಡೆ ಅವರು ಒಂದು ಜಿಯೋ ಸ್ಟುಡಿಯೋಸ್ ಇಂದ ಅನೇಕ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಇತ್ತೀಚೆಗೆ ಬಂದ 4 ಸಿನಿಮಾಗಳು ಅಂದ್ರೆ ಸೂಪರ್ ಹಿಟ್ 4 ಸಿನಿಮಾಗಳು ಜಿಯೋ ಸ್ಟುಡಿಯೋಸ್ ಇದೆ. ಆರ್ಟಿಕಲ್ 370 ಇರ್ಬೋದು, ಲಾಪತಾ ಲೇಡೀಸ್ ಇರ್ಬೋದು, ಶೇತಾನ್ ಇರ್ಬೋದು, ತೇರಿ ಬಾತೊಮ್ಮೆ ಇರ್ಬೋದು. ಈ ತರ ಅವರು ಹಿಟ್ ಆಫ್ಟರ್ ಹಿಟ್ ಜಿಯೋ ಸ್ಟುಡಿಯೋಸ್ ಕೊಟ್ಟಿದೆ. ಜ್ಯೋತಿ ಇನ್ನೇನು ಕೇಳಲಿಲ್ಲ, ಸ್ಕ್ರಿಪ್ಟ್ ಓದಿದ್ರು ಮತ್ತು ಸ್ಕ್ರಿಪ್ಟ್ ಅನ್ನ ಒಂದು ಮಟ್ಟಕ್ಕೆ ಅರ್ಥ ಮಾಡಿಕೊಂಡು ಅವ್ರು ಹೇಳಿದ್ದು ಒಂದೇ, ಓಕೆ ಸೊ ನಾನು ಕತೆ ಹೇಳುವವನನ್ನ ನಂಬುತ್ತೀನಿ, ನೀನ್ ಮಾಡು ಅಂತ. ಸೊ ಈ ಒಂದು ಧೈರ್ಯ ಒಬ್ಬ ಕತೆಗಾರನಿಗೆ ಸಿಕ್ಕಿದ್ದು ಅದು ಅದೃಷ್ಟ. ಸೊ ಅವರು ನನಗೆ ಆ ಅವಕಾಶ ಕೊಟ್ಟರು. ಓಕೆ, ಟಿವಿ ಬಿಡ್ತೀಯಾ, ಆಯ್ತು, ನೀನು ಜಿಯೋ ಸ್ಟುಡಿಯೋಸ್ ಅನ್ನ ಕರ್ನಾಟಕದಲ್ಲಿ ಸೆಟಪ್ ಮಾಡು ಅಂತ ನನ್ನ ಜಿಯೋ ಸ್ಟುಡಿಯೋಸಿಗೆ ಕರ್ಕೊಂಡ್ ಬಂದ್ರು. ಇಲ್ಲ, ನನಗೆ ಸ್ಟುಡಿಯೋ ಸೆಟಪ್ ಮಾಡೋದಕ್ಕಿಂತ ನಾನು ಸಿನಿಮಾ ಮಾಡಬೇಕು, ನನಗೆ ತೀವ್ರವಾಗಿ ಒದ್ದಾಟ ಇದೆ, ಸಿನಿಮಾದ ಮೂಲಕ ಕತೆ ಹೇಳಬೇಕು ಅಂತ. ಆ ಒದ್ದಾಟಕ್ಕೆ ನೀವು ಸಪೋರ್ಟ್ ಮಾಡೋದಾದ್ರೆ ಮಾತ್ರ ಮಾಡ್ತೀನಿ ಅಂದಾಗ, ಇಲ್ಲ ಇಲ್ಲ ನೀನು ಮಾಡು, ನನಗೆ ನಂಬಿಕೆ ಇದೆ ಅಂತ ನನ್ನನ್ನು ಸಪೋರ್ಟ್ ಮಾಡಿ ಅವರು ಈ ಸಿನಿಮಾ ಆಗೋದಕ್ಕೆ ಕಾರಣ ಆಗಿದ್ದಾರೆ. ನಾನು ಇವತ್ತು ಆಕ್ಚುಲಿ ಸ್ವಲ್ಪ ಓವರ್ವೆಲ್ಮ್ಡ್ ಇದ್ದೀನಿ, ಸ್ವಲ್ಪ ಭಾವುಕ ಆಗಿದ್ದೀನಿ. ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಜ್ಯೋತಿ, ವೆರ್ ಎವರ್ ಯು ಆರ್, ರಿಯಲಿ ಸೊ ಐ ಲವ್ ಯು ಸೊ ಇದು ಮೈ ರೆಸ್ಪೆಕ್ಟ್ ಫ್ರಮ್ ಸೊ ಇಲ್ಲಿ ಬೆಂಗಳೂರಿಂದ ನನ್ನ ರೆಸ್ಪೆಕ್ಟ್ ನಿಮ್ಗೆ. ಯಾಕೆಂದ್ರೆ ಒಂದು ಕತೆ ಹೇಳುವ ಆಸೆ ಇರೋದು ದೊಡ್ಡ ವಿಷಯ ಅಲ್ಲ, ಆ ಪ್ಯಾಷನ್ ತುಂಬಾ ಜನರ ಹತ್ರ ಇದೆ. ಆದ್ರೆ ಆ ಪ್ಯಾಷನ್ ಅನ್ನ ಗುರುತಿಸಿ ಯಾರಾದ್ರೂ ಒಬ್ರು ಇಲ್ಲ ನಿನ್ ಮುನ್ನುಗ್ಗು, ಸೋಲ್ತೀಯೋ ಗೆಲ್ತೀಯೋ ನಾನಿದ್ದೀನಿ ಅಂತ ಹೇಳುವವ್ರು ಬೇಕಾಗತ್ತೆ ಅಂತ ಹಂಗೆ ನನಗೆ ನಿಂತ್ಕೊಂಡಿದ್ದು ಜ್ಯೋತಿ. ಇದು ಓಕೆ, ಸಿನಿಮಾ ಮಾಡೋದಕ್ಕೆ ಒಂದು ಪ್ರೊಡಕ್ಷನ್ ಸಂಸ್ಥೆ ಸಿಕ್ತು, ಜಿಯೋ ಸ್ಟುಡಿಯೋಸ್ ತರದ ಸಂಸ್ಥೆ ಸಿಕ್ತು, ಇದು ತುಂಬಾ ಸಂತೋಷನೂ ಪಟ್ಟೆ ನಾನು. ಆದ್ರೆ ಗ್ರೌಂಡ್ ಟೀಮ್ ನನಗೆ ಕಟ್ಟೋದಕ್ಕೆ ಸಾಧ್ಯ ಇರಲಿಲ್ಲ. ನಾನು ಸಿನಿಮಾವನ್ನ ಮಾಡ್ಬೇಕು ಅನ್ನೋದನ್ನ ಖುಷಿಪಟ್ಟು ನುಗ್ಗುಬಿಟ್ಟಿದ್ದೆ. ಆದ್ರೆ ಗ್ರೌಂಡ್ ಅಲ್ಲಿ ಮಾಡೋದಕ್ಕೆ ಬೇಕಾಗಿರುವ ಸಿದ್ಧತೆ ನನ್ನ ಹತ್ರ ಇರಲಿಲ್ಲ. ಯಾಕಂದ್ರೆ ಇದು ಹೊಸದು, ಇದನ್ನ ನಾನು ಕಲಿಯೋ ಹಂತದಲ್ಲಿದ್ದೆ. ಆ ಹಂತದಲ್ಲಿ ನಾನು ಹುಡುಕ್ತಾ ಇದ್ದೆ ಇದನ್ನ ಟೀಮ್ ಕಟ್ಟಬೇಕು ಅನ್ನೋ ಹಂತದಲ್ಲಿ. ಆ ಪಾಯಿಂಟ್ ಅಲ್ಲಿ ನನಗೆ ಭೇಟಿಯಾಗಿದ್ದು ಪ್ರಕಾಶ್, ಮಿಲನಾ ಪ್ರಕಾಶ್. ಅವರು ನನ್ನ ಈ ಕತೆ ಕೇಳಿದ್ರು ಅವರು, ಅಂಡ್ ಅವ್ರಿಗೆ ಕತೆ ಇಷ್ಟ ಆಗಿತ್ತು. ಮತ್ತು ನಾನು ಈ ಒದ್ದಾಟ ಎಲ್ಲ ನೋಡಿ, ಇಲ್ಲ ನಾನು ಬೇಕಾದ್ರೆ ಈ ಗ್ರೌಂಡ್ ನ ಒಂದು ಪ್ರೊಡಕ್ಷನ್ ನ ತಲೆನೋವನ್ನ ನಾನು ನಿನ್ನಿಂದ ಆಚೆ ತರ್ತೀನಿ, ನೀನು ಹೋಗಿ ಸುಮ್ಮನೆ ಸಿನಿಮಾ ಡೈರೆಕ್ಟ್ ಮಾಡಬೇಕು, ಯಾವ ತಲೆನೋವು ಇರಬಾರ್ದು, ಅದನ್ನ ನಾನು ಮಾಡ್ಕೊಡ್ತೀನಿ ಅಂತ ನಿಂತಿದ್ದು ಪ್ರಕಾಶ್. ಹಂಗೆ ವೈಷ್ಣವ್ ಸ್ಟುಡಿಯೋ ಕೋಟಿ ಸಿನಿಮಾಗೆ ಬಂತು. ಈ ಎಲ್ಲ ವಿಷಯಗಳು ಆಗ್ತಾ ಇರುವಾಗ ನನಗೆ ಇನ್ನೂ ಸಖತ್ ಡೌಟ್ ಇದೆ. ಮೇ ಬಿ ಧನಂಜಯ ಅವರು ಅದೇನೋ ಅವ್ರ ಹತ್ರ ಏನೋ ಒಂದು ಮಾಟ ಮಂತ್ರನೋ ಏನೋ ಒಂದು ಸ್ಟ್ರಾಟಜಿ ಇದೆ ಅಂತ ನನ್ನ ಅನಿಸಿಕೆ. ನನ್ನ ತಲೆಯಲ್ಲಿ ಅವರೊಂದು ಅವರು ನನ್ನ ಥಾಟ್ಸ್ ಅದನ್ನ ಅವರು ಸ್ವಲ್ಪ ಟ್ವೀಕ್ ಮಾಡಿದ್ದಾರೆ ಅಂತ ನನಗೆ ಇನ್ನೂ ಅನುಮಾನ ಇದೆ. ಯಾಕಂದ್ರೆ ಅದೇ ಸಂದರ್ಭದಲ್ಲಿ ಅವ್ರದ್ದು ಬಡವಾರ ಹ್ಯಾಸ್ಕಲ್ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು. ಅವ್ರು ಒಂದಿನ ಆಫೀಸಿಗೆ ಬಂದ್ರು, ಇನ್ಸ್ಟೆಂಟ್ಲಿ ಒಂದು ಕನೆಕ್ಷನ್ ಆಗೋಯ್ತು ಧನಂಜಯ ಅವ್ರ ಜೊತೆ. ಅಂಡ್ ನಾನು ಆಕ್ಚುಲಿ ಈ ಕಥೆಯನ್ನ ಬರೆಯುವಾಗ, ಕೋಟಿಯ ಪಾತ್ರವನ್ನ ಬರೆಯುವಾಗ ಯಾವುದೇ ಹಂತದಲ್ಲೂ ಇದನ್ನ ಧನಂಜಯ ಅಂತ ಅಂದ್ಕೊಂಡು ಬರೆಯಕ್ ಶುರು ಮಾಡಿದ್ದಲ್ಲ. ಆದ್ರೆ ಆ ಹಂತದಲ್ಲಿ ಗೆಳೆತನ ಆಯ್ತು. ಸಡನ್ಲಿ ಬರಿತಾ ಸೀನ್ಗಳಲ್ಲಿ ಧನಂಜಯ್ ಕಾಣ್ತಕ್ ಶುರು ಆಗ್ಬಿಟ್ರು. ಅಂಡ್ ಅವ್ರಿಗೆ ನಾನು ಹೇಳಿದೆ, ನಾನೊಂದು ಬರೆದಿದ್ದೀನಿ ಹಿಂಗೆ, ನೀವು ಬಂದು ಕೇಳಿ ಅಂತ. ಒಂದು ವಾರದಲ್ಲಿ ಅವರು ಸಮಯ ಕೊಟ್ಟರು. ಅವ್ರ ಜೊತೆ ವಾಸುಕಿನೂ ಬಂದ್ರು. ನಾವು ಎಲ್ಲ ಒಂದು ಕುತ್ಕೊಂಡು ಒಂದು ನೆರೇಷನ್ ಆಯ್ತು ಮತ್ತು ಅವ್ರಿಗೆ ಎಕ್ಸೈಟ್ ಆಯ್ತು. ಅಂಡ್ ನನಗೆ ಧನಂಜಯ್ ಅವ್ರ ಬಗ್ಗೆ ಬಹಳ ಖುಷಿ ಏನು ಅಂದ್ರೆ, ಕನ್ನಡದಲ್ಲಿ ಇಷ್ಟು ಸೂಕ್ಷ್ಮ ಮನಸ್ಸಿನ ಒಬ್ಬ ನಟನನ್ನ ನಾನು ನಟನ ಜೊತೆ ಕೆಲಸ ಮಾಡ್ತಿದ್ದೀನಿ ಅನ್ನೋದಕ್ಕೆ ಬಹಳ ಖುಷಿ ಪಡ್ತೀನಿ. ಯಾಕೆಂದ್ರೆ ಫ್ಯಾಬ್ಯುಲಸ್ ಆಕ್ಟರ್. ಅಂಡ್ ನನಗೆ ತುಂಬಾ ಇದಿದ್ದೇನೆಂದ್ರೆ, ಅವರು ತುಂಬಾ ಸಿದ್ಧತೆ ಮಾಡ್ಕೊಂಡು ಅವ್ರಿಗೆ, ಸರ್ ನೀವು ಯಾವಾಗ ಎಲ್ಲಿ ಸಿದ್ಧತೆ ಮಾಡ್ಕೋತೀರಾ ಧನಂಜಯ್ ಅಂತ ನನ್ನೊಂದು ಪ್ರಶ್ನೆ ಇದೆ. ಯಾಕೆಂದ್ರೆ ಅವರು ಸೆಟ್ಟಿಗೆ ಬರುವಾಗ ಅವ್ರು ಸ್ಕ್ರಿಪ್ಟ್ ಓದಿದಾರಾ, ನಾನು ಹೇಳಿದ್ ಕೇಳಿಸ್ಕೊಂಡಿದಾರಾ, ನಾನು ಕ್ಯಾರವಾನಿಗೆ ಹೋಗಿ ಹೇಳಿದ್ದನ್ನ ಅವ್ರು ಫೋನ್ ನಲ್ಲಿ ಇರ್ತಾರೆ, ಯಾರೋ ಪೊಲಿಟಿಷಿಯನ್ ಕಾಲ್ ಮಾಡ್ತಾರೆ, ಯಾರೋ ಊರಿನ ಕಾಲ್ ಮಾಡ್ತಾರೆ. ಸೊ ಅದ್ರಲ್ಲಿ ಇರ್ತಾರೆ ಅವರು, ಸಂಜೆ 7 ಗಂಟೆ ಬರ್ತೀನಿ ಅಂತಾರೆ. ಸೊ ನಿಂದ 7 ಗಂಟೆಗೆ ಬೇರೆ ಶಾರ್ಟ್ಸ್ ಇದ್ರೆ ನಾನು ಇಲ್ಲಿಗೆ ಹೋಗಿ ಬಂದ್ಬಿಡ್ತೀನಿ ಅಂತಾರೆ. ನಾನು ಇದು ಯಾವ ತರ, ನಾನು ಧನಂಜಯ್ ಅವರು ಬಹಳ ಇಂಟೆನ್ಸ್ ಆಗಿರುವ, ಬಹಳ ಯೋಚನೆ ಮಾಡಿ ಆಕ್ಟ್ ಮಾಡುವ ವ್ಯಕ್ತಿ ಅಂತ ಅನ್ಕೊಂಡ್ರೆ, ಧನಂಜಯ್ ಹಿಂಗಿದಾರಲ್ಲ ಅಂತ ನನಗೆ ಒಂದೇ ದಿನ ಸ್ವಲ್ಪ ಗಾಬರಿನೇ ಬಿದ್ದಿದ್ದೆ ನಾನು. ಆದ್ರೆ ನನಗೆ ಒಂದು ವಿಷಯ ಅರ್ಥ ಆಯ್ತು, ಅವರ ಪ್ರಿಪರೇಷನ್ ನ ರೀತಿಯೇ ಇದು ಅಂತ. ಯಾಕೆಂದ್ರೆ ಅವರು ಸ್ಕ್ರಿಪ್ಟ್ ಅನ್ನ ನಾವು ಸಿನಿಮಾಗೆ ಹೋಗೋ ಮೊದಲು ಒಂದು 20 ಸಾರಿ ಅವರು ದೊಡ್ಡದಾಗಿ ಅವರ ಪಾತ್ರದ ಎಲ್ಲ ಡೈಲಾಗ್ಗಳನ್ನ ಒಪ್ಪಿಸಿದ್ದಾರೆ. ಅಂದ್ರೆ ಬೇರೆ ಬೇರೆ ತರ ಅಷ್ಟು ಡೆಡಿಕೇಶನ್ ಇಂದ ಅವರು ಫಸ್ಟ್ ಕೆಲಸ ಮಾಡಿದ್ರು. ಅದನ್ನ ಅವರಿಗೆ ಸೆಟ್ಟಿಗೆ ಹೋದಾಗ ಅವ್ರಿಗೆ ಏನು ಕೆಲಸ ಇರಲಿಲ್ಲ ಆಕ್ಚುಲಿ. ಹಾಗಾಗಿ ಅವರು ಬೇರೆದೆಲ್ಲ ಮಾಡಿಕೊಂಡು ಕೂಡ ಶಾರ್ಟಿಗೆ ಬಂದ್ರೆ ಇಮಿಡಿಯೇಟ್ಲಿ ಒಂದು ಬದಲಾವಣೆ ಕೇಳಿದ್ರು ಅಷ್ಟೇ, ಇಮಿಡಿಯೇಟ್ಲಿ ಅವ್ರಿಗೆ ಕೊಡಕ್ ಸಾಧ್ಯ ಆಗ್ತಾ ಇತ್ತು. ನನಗೆ ಬಹಳ ಖುಷಿ ಇದೆ. ಈ ಸಿನಿಮಾ ನೋಡಿದ್ಮೇಲೆ ನೀವೆಲ್ಲ ಹೇಳ್ತೀರಾ
ಧನಂಜಯ್ ಒಳಗಡೆ ಇಷ್ಟು ಅದ್ಭುತವಾಗಿರುವ ಆಕ್ಟರ್ ಇದಾನೆ ಅಂತ. ಜೊತೆಗೆ ಇನ್ನೂ ಒಂದು ಅನ್ಸೋದೇನು ಅಂದ್ರೆ, ಧನಂಜಯ್ ಅವರ ಒಂದು ಡಾಲಿ ಇಮೇಜ್ ಏನಿದೆ, ಐ ಥಿಂಕ್ ಏನೋ ಇದು ಅಪೋಸಿಟ್ ಸಿನಿಮಾ ಅಂತ ಅನ್ಕೋತೀನಿ ನಾನು ಡಾಲಿ ಇಮೇಜಿಗೆ. ಆದ್ರೆ ಅದು ಒಂದೇ ದಿನ ನನಗೆ ಗೆಲ್ಲತ್ತೆ ಅಂತ ಯಾಕೆ ಅನಿಸ್ತು ಅಂದ್ರೆ, ನೀವು ಬೇಕಿದ್ರೆ ನೋಡಿ ಈ ಸಿನಿಮಾದಲ್ಲಂತೂ ನೀವು ಖಂಡಿತ ಧನಂಜಯ್ ಅವರ ಒಂದು ಸ್ಮೈಲ್ ಇದೆ, ಅದು ಅವ್ರು ರೀಡಿಂಗ್ ಮಾಡುವಾಗ ನಮ್ಗೆ ಒಂದ್ ಸ್ವಲ್ಪ ಸ್ಮೈಲ್ ಜೊತೆ ಇದನ್ನು ಓದ್ಬೋದು ಅಂತ ಕೇಳಿದ್ವಿ ನಾವು. ಅಂಡ್ ಅವರು ಒಂದು ಸ್ಮೈಲ್ ಕೊಟ್ಟು ಅದನ್ನ ಓದಕ್ ಶುರು ಮಾಡಿದ್ರು ಅವ್ರ ಡೈಲಾಗ್ ಅನ್ನ. ಅವತ್ತೇ ಅನ್ಸ್ಬಿಡ್ತು ಯಾರು ಧನಂಜಯ್ ಅವರ ಸ್ಮೈಲ್ ಬಗ್ಗೆ ಗಮನನೇ ಕೊಟ್ಟಿಲ್ಲ ಇಲ್ಲಿವರೆಗೆ ಅಂತ. ಸೊ ಬಹುಶಃ ಅವರಿಗೆ ಬಂದಿರುವ ಪಾತ್ರಗಳು ಹಾಗೆ ಇದ್ವು ಅಂತ ಅನ್ಸುತ್ತೆ. ಬಟ್ ಅದು ಒಂದು ಬ್ಯೂಟಿಫುಲ್ ಆಗಿ ಕೂಡ ಬಂತು. ಧನಂಜಯ್ ಅವರು ಇದನ್ನ ಒಪ್ಕೊಂಡ್ರು ಅಂಡ್ ಒಂದು ಅದ್ಭುತವಾಗಿರುವ ಪರ್ಫಾರ್ಮೆನ್ಸ್ ಅನ್ನ ಅವ್ರು ಕೊಟ್ಟಿದ್ದಾರೆ. ಈ ಇಡೀ ಇದರಿಂದ ನಮ್ಗೆ ಅಂಡ್ ಇನ್ನೂ ಒಂದು ಇಲ್ಲಿ ನಾನು ಹೇಳಲೇಬೇಕು, ಸಿನಿಮಾ 85 ದಿನ ನಾವು ಶೂಟ್ ಮಾಡಿದೀವಿ. ಸಿನಿಮಾ ಚಿತ್ರೀಕರಣ ಮುಗಿದಿದೆ. ಇಲ್ಲಿ ಯಾರೋ ಒಬ್ರು ನನಗೆ ಕೇಳಿದ್ರು ಯಾವಾಗಿಂದ ಚಿತ್ರೀಕರಣ ಶುರು ಅಂತ. ಸೊ ನಾನು ಸಿನಿಮಾ ಚಿತ್ರೀಕರಣವನ್ನ ಮುಗಿಸಿದೀನಿ. ಸಿನಿಮಾ ರೆಡಿ ಇದೆ, ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಆಕ್ಚುಲಿ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಕೂಡ ಮಿಕ್ಸಿಂಗ್ ಹಂತದಲ್ಲಿದೆ. ಅಷ್ಟು ಕಂಪ್ಲೀಟ್ ಆಗಿ ಇದು ಮುಗಿದಿದೆ. ಯಾಕೆಂದ್ರೆ ಇಲ್ಲಿವರೆಗೆ ಸುದ್ದಿ ಮಾಡುವ ಉದ್ದೇಶ ಯಾಕಿರ್ಲಿಲ್ಲ ಅಂದ್ರೆ, ಒಂದು ಸಿನಿಮಾ ಎಷ್ಟು ಪವರ್ಫುಲ್ ಆಗಿ ಬಂದಿದೆ ಅನ್ನೋದನ್ನ ಒಂಚೂರು ನನಗೆ ಒಂದು ಕಾನ್ಫಿಡೆನ್ಸ್ ತಗೋಬೇಕಾಗಿತ್ತು. ನಾನು ಆ ಸಿನಿಮಾವನ್ನ ನೋಡಿ ಕಾನ್ಫಿಡೆನ್ಸ್ ತಗೋಬೇಕಾಗಿತ್ತು. ಆ ಒಂದು ಕಾರಣಕ್ಕೆ ಈ ಇಷ್ಟು ದಿನ ನಾವು ಈ ಸಿನಿಮಾ ಬಗ್ಗೆ ಏನೂ ಮಾತಾಡ್ಲಿಲ್ಲ. ಆದ್ರೆ ಇವತ್ತು ಅದನ್ನ ಮಾತಾಡೋ ಸಂದರ್ಭ. ಇವತ್ತು ನಿಮಗೆ 2 ನಿಮಿಷದ ವಿಜುವಲ್ಸ್ ಅನ್ನು ನಾನು ತೋರಿಸ್ತೀನಿ ಮತ್ತು ಸಿನಿಮಾದ ಒಂದು ಝಲಕ್ ನಿಮ್ಗೆ ಸಿಗತ್ತೆ ಅಂತ ಅನ್ಕೋತೀನಿ. ಸೊ ಇಡೀ ಇದರಲ್ಲಿ ಈಗ ಟೀಸರ್ ಅನ್ನ ನೋಡೋ ಟೈಮ್ ನಾವು. ಟೀಸರು ಆಕ್ಚುಲಿ 5 ಗಂಟೆಗೆ ಅಂತ ಇರೋದು, 4:50 ಸೊ ಅದಕ್ಕೂ ಮೊದಲು ನಾನು ಈ ಪತ್ರಿಕಾ ಮಿತ್ರರ ಜೊತೆ ಮತ್ತು ಉಳಿದವ್ರ ಜೊತೆ ಒಂದು ಮಾತುಕತೆ ಮಾಡೋಣ ಅಂತ ಯಾಕೆ ಅನಿಸ್ತು ಅಂದ್ರೆ, ಇದೊಂದು ಲೀಡ್ ಅಪ್ ಇದ್ರೆ ಈ ಎಫರ್ಟ್ ನಿಮಗೆ ಬೆಟರ್ ಅರ್ಥ ಆಗಬಹುದು, ನಿಮಗೆ ಹೆಚ್ಚು ಚೆನ್ನಾಗಿ ಕಮ್ಯುನಿಕೇಟ್ ಆಗಬಹುದು ಅನ್ನೋ ಕಾರಣಕ್ಕೆ ಇದನ್ನ ಮಾಡ್ತಾ ಇದ್ದೀನಿ. ಸೊ ಸರ್, ಅದಕ್ಕೂ ಮುಂಚೆ ಒಂದು ಕ್ವೆಶ್ಚನ್ ಇದೆ ಸರ್. ಸೊ ಜಿಯೋ ಸ್ಟುಡಿಯೋಸ್ ಕನ್ನಡ ಹೆಡ್ ಆದಂತ ನೀವು ಈಗ ರೈಟರ್ ಹಾಗೂ ಡೈರೆಕ್ಟರ್ ಆಗಿ ಕಾಣಿಸ್ಕೊಂಡಿದ್ದೀರಾ ಸರ್. ಈಗಾಗಲೇ ನೀವು ನೋಡಿರ್ತೀರಾ, ಯುಗಾದಿ ಹಬ್ಬದ ದಿನ ಪೋಸ್ಟರ್ ರಿಲೀಸ್ ಆಗುತ್ತೆ. ಐ ಥಿಂಕ್ ಟೈಟಲ್ ಫಸ್ಟ್ ಟೈಮ್ ನಾವೆಲ್ಲ ಟೈಟಲ್ ಕೇಳ್ತೀವಿ, ಕೋಟಿ ಅನ್ನೋ ಟೈಟಲ್. ಅದ್ರ ಜೊತೆ ಒಂದು ಫಸ್ಟ್ ಲುಕ್ ನೀವೇ ನೋಡ್ತಾ ಇದ್ದೀರಾ. ನಮ್ಮ ಡಾಲಿ ಅವರು ಎಷ್ಟು ಅದ್ಭುತವಾಗಿ ಕಣ್ಣಲ್ಲೇ ಮಾತಾಡಿಸ್ತಾ ಇದ್ದಾರೆ ನಿಮ್ಮೆಲ್ಲ ಅಂತ. ಸರ್, ಅದಕ್ಕೂ ಮುಂಚೆ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. 1 day to go, 2 day to go, 3 days to go ಅಂತ. ಅದನ್ನು ತುಂಬಾ ವಿಭಿನ್ನವಾಗಿ ಬಿಟ್ಟಿದ್ದೀರಾ ಸರ್ ಪೋಸ್ಟರ್ಸ್ಗಳು. ಸೊ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ ಸರ್. ಇಲ್ಲ, ನನಗೇನು ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಆಕ್ಚುಲಿ ಇದು ಐಡಿಯಾ ಇಲ್ಲದೆ ಇರುವಾಗ ಏನು ಐಡಿಯಾ ಬಂತು ಅದನ್ನ ಮಾಡಿರೋದು. ಆಕ್ಚುಲಿ ಇದನ್ನ ಅಂದ್ರೆ ಕೋಟಿ ಅನ್ನೋ ಟೈಟ್ಲ್ ಬಂದಿದ್ದನ್ನ ಹೇಳ್ತೀನಿ. ಆಕ್ಚುಲಿ ಆ ಪಾಯಿಂಟ್ ಅಲ್ಲಿ ಇದನ್ನ ಬರೀತಾ ಇದ್ವಿ. ಒಂದು ಹೆಸರು ಬೇಕು ನನಗೆ, ಅದು ಸುಲಭವಾಗಿರ್ಬೇಕು, ಹೇಳೋದಕ್ಕೆ ಬಹಳ ಆರಾಮಾಗಿ ಹೇಳಕ್ಕಾಗ್ಬೇಕು, ಎಲ್ಲರಿಗೂ ಅರ್ಥ ಆಗ್ಬೇಕು, ಒಂದಕ್ಕಿಂತ ಹೆಚ್ಚು ಮೀನಿಂಗ್ ಇರಬೇಕು ಆ ಟೈಟ್ಲಿಗೆ, ಮತ್ತು ಅದು ನನ್ನ ಸಿನಿಮಾವನ್ನ ಸಮರೈಸ್ ಮಾಡ್ಬೇಕು, ಒಂದು ಸಾರಾಂಶವನ್ನ ಅದು ಹೇಳಬೇಕು. ಇದು ನನಗೆ ಇದ್ದ ಉದ್ದೇಶ. ಬಹಳ ಒದ್ದಾಡ್ತಾ ಇದ್ದೆ. ಇದಕ್ಕೆ ಮುನ್ನ ಅಂತ ಹೆಸರಿಟ್ಟಿದ್ದೆ, ಬಾಬು ಅಂತ ಹೆಸರಿಟ್ಟಿದ್ದೆ ಈ ಹೀರೋಗೆ. ಅವಾಗಿನ ಧನಂಜಯ್ ಬಂದಿರಲಿಲ್ಲ. ಈ ತರ 20 ಹೆಸರುಗಳನ್ನು ನಾನು ಈ ಸಿನಿಮಾದ ಸೆಂಟ್ರಲ್ ಕ್ಯಾರೆಕ್ಟರ್ಗೆ ಟ್ರೈ ಮಾಡಿದ್ದೆ. ಆದ್ರೆ ಯಾವ ಹೆಸರು ಕೂಡ ನನಗೆ ಕನ್ವಿನ್ಸಿಂಗ್ ಅಂತ ಅನಿಸ್ತಿರ್ಲಿಲ್ಲ. ಒಂದಿನ ಸುಮ್ಮನೆ ನಾನು ಏನೋ ಮಾಡ್ತಾ ಇರುವಾಗ ನಮ್ಮನೆ ವಾಟರ್ ಪ್ಯೂರಿಫೈಯರ್ ಹಾಳಾಯ್ತು. ನಾನು ಕಾಲ್ ಮಾಡಿದೆ. ಯಾರೋ ಒಬ್ಬ ಪ್ಯೂರಿಫೈಯರ್ ರಿಪೇರಿ ಅವನು ಬಂದ. ಅವನಿಗೆ ಒಂದ್ ಸಣ್ಣ ಇಡೀ ಮಾತುಕತೆಯಲ್ಲಿ ಒಂದ್ ಸಣ್ಣ ಕನೆಕ್ಷನ್ ಆಯ್ತು. ಅವನು ಅದು ಇಲ್ಲ ಸರ್, ಇದು ನೀವು ಫಿಲ್ಟರ್ ಹಂಗಾಕಿಲ್ಲ, ಇದಕ್ಕೆ 500 ರೂಪಾಯಿ ಆಗುತ್ತೆ, ಇದಕ್ಕೆ 900 ರೂಪಾಯಿ ಆಗುತ್ತೆ, ಈ ತರ ಅವನು ಲಿಸ್ಟ್ ಕೊಡ್ತಾ ಹೋದ. ಸೊ ಸುಮಾರು 3500 ರೂಪಾಯಿವರೆಗೆ ಅದು ಬಿಲ್ ಆಯ್ತು, ಒಂದು ಅರ್ಧ-ಮುಕ್ಕಾಲು ಗಂಟೆಯಲ್ಲಿ. ನನಗೆ ಈ 3500 ರೂಪಾಯಿ ಅವ್ನು ನಿಜವಾಗ್ಲೂ ಅಷ್ಟ ಆಯ್ತಾ ಇದಕ್ಕೆ, ಅಥವಾ ಇವ್ನು ಸುಮ್ಮನೆ ನನಗೆ ಬಿಲ್ ಹಾಕೊಂಡು ಹೋಗ್ತಿದ್ದೀನಿ ಅಂತ ಒಂದು ಡೌಟ್ ಆಯ್ತು. ಅಂಡ್ ನಾನು ಆ ಕನ್ಫ್ಯೂಷನ್ ಅಲ್ಲೇ ಇದ್ದೆ. ಮತ್ತೆ ಕೇಳಿದೆ, ನಿನ್ನ ಹೆಸರೇನು, ಎಲ್ಲಿ ಆಕ್ಚುಲಿ ನೀನು ಆ ಕಂಪನಿಯಿಂದ ಬಂದಿರೋದಾ ಅಥವಾ ಫ್ರೀಲಾನ್ಸರ ನೀನು ಅಂತ. ಅವನು ಹೇಳ್ದ, ಇಲ್ಲ ಸರ್, ನನ್ನ ಹೆಸರು ಕೋಟಿ ಅಂತ, ಕೋಟೀಶ್ವರ ಆಕ್ಚುಲಿ ನನ್ನ ಹೆಸರು, ಕೋಟಿ ಅಂತ ನನ್ನ ಹೆಸರು, ನಾನು ಆ ಕಂಪನಿಯಲ್ಲೇ ಕೆಲಸ ಮಾಡೋದು ಅಂತ. ಅಂಡ್ ಅದು ಆದ್ಮೇಲೆ ನಾನು ಅವನ ಜೊತೆ ಆಕ್ಚುಲಿ ಬಾರ್ಗೇನ್ ಮಾಡೋಣ ಅಂತಿದ್ದೆ, ಒಂದು 2,500 ಮಾಡ್ಕೊ ಅಂತ. ಬಟ್ ನನಗೆ ಕೋಟಿ ಅಂತ ಅವ್ನು ಹೇಳಿದ ಕೂಡಲೇ ನನ್ನ ಕೈ ಕೊಟ್ಟೆ ನಾನು. ಏನಕ್ಕೆ ಸರ್, ಏನಾಯ್ತು ಅಂತ. ಇಲ್ಲ ಬಿಡು, 3,500 ತಗೋ ಅಂತ. ಸೊ ಯಾಕೆ ಅಂತ ಕೇಳ್ದ. ಇಲ್ಲ ಏನೋ ಸಾಲ್ವ್ ಆಯ್ತು ಅಂತ. ಇವತ್ತು ನಾನು ಹೇಳ್ಕೊತಾ ಇದ್ದೀನಿ ಇದನ್ನ. ಆ ವಾಟರ್ ಪ್ಯೂರಿಫೈಯರ್ ನ ಹುಡುಗ ಕೋಟಿ ನನಗೆ, ನಾನು 20-25 ದಿನಗಳಿಂದ ಒದ್ದಾಡ್ಕೊಂಡು ತಲೆ ಕೆಡಿಸ್ಕೊಂಡು
ಹುಡುಕ್ತಾ ಇದ್ದಂತಹ ಒಂದು ಹೆಸರನ್ನ ಆಕ್ಚುಲಿ ಕೊಟ್ಟಿದ್ದಾನೆ. ಹಿಂಗೆ ನಮ್ಮ ಜೀವನದ ಪ್ರತಿ ಹಂತದಲ್ಲಿ ನಮ್ಗೆ ಕಥೆಗಳು ಸಿಗತ್ತೆ, ಪಾತ್ರಗಳು ಸಿಗತ್ತೆ, ಹೆಸರುಗಳು ಸಿಗತ್ತೆ, ಅನುಭವಗಳು ಸಿಗತ್ತೆ. ಅದನ್ನೆಲ್ಲ ಜೋಡಿಸ್ಕೊಂಡು ತಗೊಬಂದು ನಾವು ಸಿನಿಮಾ ಮಾಡಿರ್ತೀವಿ. ಇದು ಕತೆ ಹೇಳಿರ್ತೀವಿ. ಸಿನಿಮಾ ಆಗಿದೆಯೋ ಇಲ್ವೋ ನೀವು ಹೇಳ್ಬೇಕು. ಕತೆ ಹೇಳಿರ್ತೀವಿ. ಹಾಗಾಗಿ ಆ ಕತೆ ಹೇಳುವ ವಿಷಯಕ್ಕೆ ಈ ಸಣ್ಣ ಸಣ್ಣ ವಿಷಯಗಳು ಕಾರಣ ಆಗಿರೋದ್ರಿಂದ ನಾನು ಅದ್ರ ಬಗ್ಗೆ, ನನಗೆ ನೀವು ಯಾವುದ್ರ ಬಗ್ಗೆ ಕೇಳಿದ್ರು ಕತೆ ಇದೆ ನನ್ನ ಹತ್ರ. ಸೊ ಅಂಡ್ ಸುಳ್ಳು ಅಲ್ಲ, ಅದು ನಿಜ, ನನ್ನ ಜೀವನದಲ್ಲಿ ನಡೆದಿರೋದು. ಅದನ್ನ ಬರ್ಕೊಂಡು ಹೋಗೋಣ ಅಂತ ಅನಿಸ್ತು. ಅದು ನಿಮಗೆ ಲೈಕ್ ಆಗಿದೆ ಅಂತ ತಿಳಿದು ಖುಷಿ ಆಯ್ತು. ನಾವು ವಿ ಕ್ಯಾನ್ ರಿಯಲಿ ಗೋ ಫಾರ್ ಟೀಸರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಇಲ್ಲಿಗೆ ಬಂದಿದ್ದಕ್ಕೆ. ಟೀಸರ್ ನೋಡಿ ಅದಾದ್ಮೇಲೆ ಮಾತುಕತೆ ಮುಂದುವರೆ ಆಗಿಬಿಡುವಂತಹ ಕೋಟ್ಯಾಂತರ ಆಶೀರ್ವಾದ, ಕೋಟ್ಯಾಂತರ ಜನರ ಪ್ರೀತಿ ಗಳಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಲಿ ಧನಂಜಯ್ ಅವರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಕಳ್ತನ ಮಾಡದೆ, ಮೋಸ ಮಾಡದೆ, ಯಾರ ತಲೆನೂ ಹೊಡಿದೆ, ನಿಯತ್ತಾಗಿ ಊರಲ್ಲಿ ಬದುಕಕ್ಕಾಗಲ್ವಾ ಅಂತ ಅದೊಂದು ಲೈನು ತುಂಬ ಮಾತಾಡ್ತಿದೆ ಪಾತ್ರದ ಬಗ್ಗೆ. ಈ ಕೋಟಿಯ ಜರ್ನಿ ಬಗ್ಗೆ ಮಾತಾಡ್ತೀನಿ. ನಾನು ಪರಮ್ ಅವ್ರನ್ನ ಮೀಟ್ ಮಾಡಿದ್ದೆ ಯಾವುದೋ ಈವೆಂಟ್ಗಳಲ್ಲಿ, ಅಲ್ಲಿ ಇಲ್ಲಿ ಹಾಯ್ ಹೇಳಿದ್ದಷ್ಟೇ ನನಗೆ ನೆನಪು. ಅದು ಬಿಟ್ಟರೆ ನಾನು ಪುಷ್ಪ ಶೂಟಲ್ಲಿದ್ದಾಗ ಒಂದು ಸಾರಿ ಪರಮ್ ಅವ್ರು ಕಾಲ್ ಮಾಡಿದರು ನನಗೆ ಮಿಸ್ ಕಾಲ್ ಇತ್ತು. ಅದಾದಮೇಲೆ ನಾನು ಫೋನ್ ಮಾಡಿದೆ. ಇಲ್ಲ, ನಾನು ವಿಶ್ ಮಾಡೋಕ್ಕೆ ಫೋನ್ ಮಾಡಿದೆ, ನಿಮಗೆ ಖುಷಿಯಾಗುತ್ತೆ ನೀವು ಮಾಡ್ತಿರೋ ಪಾತ್ರಗಳು, ಕೆಲಸಗಳು ಅಂತ ಹೇಳಿ ಫೋನ್ ಇಟ್ಟಿದ್ರು ಅಷ್ಟೇ. ಅದು ಬಿಟ್ಟರೆ ನನಗೆ ಯಾವುದು ನೆನಪಿರಲಿಲ್ಲ. ನಂತರ ನನ್ನ ಬಡವರಾಸ್ಕಲ್ ಸಿನಿಮಾ ಮಾರಾಟ ಮಾಡೋಕ್ಕೆ ಒಂದು ಒದ್ದಾಟ ಇರುತ್ತಲ್ಲ, ಅದು ತುಂಬ ಕಷ್ಟ. ಸಿನಿಮಾ ಮಾರಾಟ ಮಾಡೋದು, ಸಿನಿಮಾ ಸೇಲ್ ಮಾಡೋದು, ತುಂಬ ಸಾಲಗಳಿತ್ತು. ರಿಲೀಸ್ಗಿಂತ ಮುಂಚೆ ಹೆಂಗಾದರೂ ಮಾಡಿ ನನ್ನ ಸಿನಿಮಾನ ನಾನು ಯಾರಿಗಾರು ತೋರಿಸ್ಬೇಕು, ಅದನ್ನು ಸೇಲ್ ಮಾಡಬೇಕು ಅಂತ ಹೇಳಿ ಆ ಒದ್ದಾಟದಲ್ಲಿದ್ದಾಗ ಪರಮ್ ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಅವ್ರನ್ನ ಭೇಟಿ ಮಾಡಿದ್ದು. ಸಿನಿಮಾ ನೋಡೋಕೆ ಬಂದರು, ಬಡವರಾಸ್ಕಲ್ನ ನೋಡಿದ್ರು. ಆ್ಯಂಡ್ ಬಡವರಾಸ್ಕಲ್ ಜೊತೆ ತುಂಬ ಚೆನ್ನಾಗಿ ನಿಂತರು, ಅದರ ಮಾರ್ಕೆಟಿಂಗಿಗೆ ನಿಂತರು, ಸಿನಿಮಾನ ತೊಗೊಂಡ್ರು. ಆ್ಯಂಡ್ ಬರೀ ಸ್ಯಾಟಲೈಟ್ ಅಷ್ಟೇ ಹೋಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಡಿಜಿಟಲ್ ತಗೋತೀನಿ ಅಂತ ಹೇಳಿದವ್ರು ತಗೊಳ್ಳಿಲ್ಲ ಒಬ್ಬರು. ಅದಾದಮೇಲೆ ಅದಕ್ಕೂ ಅವರೇ ಶ್ರಮ ಹಾಕಿ ಅದನ್ನು ತಗೊಂಡ್ರು. ಆ್ಯಂಡ್ ಅದನ್ನು ಸಿನಿಮಾ ರಿಲೀಸ್ ನಂತರನೂ ಅಷ್ಟೇ ಅದನ್ನು ಬಿಡಲಿಲ್ಲ. ಟಿ ವಿಯಲ್ಲಿ, ಡಿಜಿಟಲಲ್ಲಿ ಎಲ್ಲ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಮನೆಗೆ ತಲುಪಿಸೋಂಗೆ ನೋಡಿಕೊಂಡ್ರು. ಅಂದರೆ ಅವರು ತುಂಬ ಇಷ್ಟ ಆಗಿದ್ದು ಕಾರಣ ಏನು ಅಂದರೆ, ಯಾವುದಾದ್ರೂ ಒಂದು ಕೆಲಸ ಚೆನ್ನಾಗಿದ್ದಾಗ ಅದ್ರ ಜೊತೆಗೆ ತುಂಬ ಅದ್ಭುತವಾಗಿ ನಿಂತ್ಕೋತಾರೆ. ಅವರು ನನಗೆ ಹೇಳಿದರು, ಹೀರೋ ಆಗಿ ಪ್ರತಿಯೊಂದು ಬಾಕ್ಸು ಟಿಕ್ ಆಗ್ಬೇಕು ನಿಮಗೆ ಈ ಸಿನಿಮಾದಲ್ಲಿ. ಅದು ಥಿಯೇಟರ್ ಬಿಸ್ನೆಸ್ ಇರಲಿ, ಟಿ ವಿ ಬಿಸ್ನೆಸ್ ಇರಲಿ, ಡಿಜಿಟಲ್ ಬಿಸ್ನೆಸ್ ಇರಲಿ, ಎಲ್ಲದೂ ಟಿಕ್ ಆಗಬೇಕು, ಅದ್ರ ಕಡೆ ಕೆಲಸ ಮಾಡೋಣ ಅಂತ. ಹಂಗೆ ನೋಡಿದ್ರೆ ನಾನು ಒಬ್ಬ ಕಲಾವಿದ ಅಷ್ಟೇ. ಹಂಗೆ ಹೋದಾಗ ಒಂದು ಸಿನಿಮಾ ನೋಡಿ ಒಬ್ಬರ ಜೊತೆ ಅಷ್ಟು ಚೆನ್ನಾಗಿ ನಿಂತ್ಕೊಳ್ಳೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಇವತ್ತು ಬಡವರಾಸ್ಕಲ್ ಸಕ್ಸಸ್ಸಲ್ಲಿ ಖಂಡಿತ ಅವ್ರಿಗೆ ತುಂಬ ದೊಡ್ಡ ಶೇರ್ ಇದೆ. ಅಷ್ಟು ಅದಕ್ಕೆ ನಮ್ಮ ಜೊತೆ ನಿಂತರೋರು. ಹಿಂಗಿದ್ದಾಗ ಅದು ಸಿನಿಮಾ ಈ ಎಲ್ಲ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ಒಂದಿನ ಹಿಂಗೆ ನಾನು ನಿಮಗೆ ಕತೆ ಹೇಳಬೇಕು ಅಂತ ಅಂದರು. ಆ್ಯಕ್ಚುಲಿ ನನಗೆ ಯಾರಾದರೂ ಕತೆ ಹೇಳಬೇಕು ಅಂದಾಗ ಫಸ್ಟು ಭಯ ಆಗುತ್ತೆ. ಯಾರಾದ್ರು ಕತೆ ಹೇಳಕ್ಕೆ ಬರ್ತೀವಿ ಅಂದಾಗ ತುಂಬ ಭಯ ಆಗುತ್ತೆ. ಯಾಕೆಂದರೆ 2 ಗಂಟೆ ಕತೆ ಕೇಳೋ ಪ್ರೋಸೆಸ್ ಇದೆಯಲ್ಲ, ಅದರಿಂದ ನಾವು ಕಲಾವಿದರು ತಪ್ಪಿಸ್ಕೊಳಕ್ಕಾಗಲ್ಲ. ಆದರೆ ಆ ಕತೆ ಏನಾದರೂ ಚೆನ್ನಾಗಿ ಹೇಳ್ದಲೇ ಇದ್ರೆ, ಆ ಕತೆ ಕೂತ್ಕೊಂಡಾಗ ತುಂಬ ಕಷ್ಟ, ನಿದ್ದೆ ಬಂದ್ಬಿಡುತ್ತೆ, ತೂಡ್ಸಂಗಾಗುತ್ತೆ, ಹಾಕ್ಲಿಕ್ಕೆ ಬರುತ್ತೆ. ಅದನ್ನು ನಿಲ್ಲಿಸಿ ಅಂತ ಹೇಳೋಕ್ಕಾಗಲ್ಲ, ಮುಂದಕ್ಕೆ ಹೋಗಿ ಅಂತ ಹೇಳೋಕ್ಕಾಗಲ್ಲ. ಒಂಥರ ಸಂಕಟದ ಪರಿಸ್ಥಿತಿ ಅದು. ಹಾಗಾಗಿ ನಾನು ಯಾವಾಗಲೂ ಸ್ಕ್ರಿಪ್ಟ್ ಕಳಿಸ್ಬಿಡಿ, ಓದ್ತೀನಿ ನಾನು ಓದ್ತೀನಿ ಅಂತ. ಅದು ಓದೋ ಪ್ರೋಸೆಸ್ ಯಾವಾಗಲೂ ಚಂದ. ಸೊ ನಾನು ಪರಮ್ ಅವ್ರಿಗೂ ಒಂದ್ಸರಿ ಓದ್ಬಿಡ್ತೀನಿ ಕಳಿಸಿ ಅಂತ. ಇಲ್ಲ ನೀವು ನರೇಶನ್ ಕೇಳಿ ಅಂತ ಅಂದರು. ಸೊ ಪ್ರತಿ ಸರಿ ಹಿಂಗೆ ಒಂದು ಕತೆ ಕೇಳಬೇಕಾದ್ರೆ ಏನು ಭಯ ಇರುತ್ತಲ್ಲ, ಅದೇ ಭಯದಲ್ಲೇ ಹೋದೆ. ಆ್ಯಂಡ್ ಒಂದು ದೊಡ್ಡ ಚಾನಲ್ನ ಮುನ್ನಡೆಸ್ತಿರುವಂಥ ವ್ಯಕ್ತಿ, ನಮ್ಮ ಜೊತೆ ಅಷ್ಟು ಚೆನ್ನಾಗಿ ನಿಂತಿರುವಂಥ ವ್ಯಕ್ತಿ, ಅಕಸ್ಮಾತ್ ಏನಾದರೂ ಅವರು ಕತೆ ಚೆನ್ನಾಗಿ ಹೇಳಲಿಲ್ಲ ಅಂದರೆ, ಕತೆ ಚೆನ್ನಾಗಿಲ್ಲ ಅಂದರೆ ನಾನು ಏನು ಹೇಳಲಿ, ಹೆಂಗೆ ಯೂಶ್ವಲಿ ಕತೆ ಕೇಳಕ್ಕೆ ಹೋಗ್ಬೇಕಾದ್ರೆಲ್ಲ ಫಸ್ಟ್ ಕ್ವಶನ್ ಇಲ್ಲಿಂದ ಚೆನ್ನಾಗಿಲ್ಲ ಅಂದರೆ ಹೆಂಗೆ ತಪ್ಪಿಸ್ಕೊಳ್ಳೋದು ಅನ್ನೋದೇ ತಲೆಯಲ್ಲಿ ಬರ್ತಾ ಇರುತ್ತೆ ನಮ್ಮ ಕಲಾವಿದರಿಗೆ, ಹೆಂಗಿಲ್ಲ ಅಂತ ಹೇಳೋದು ಅಂತ. ಸೊ ಅದೇ ಯೋಚನೆಯಲ್ಲೇ ಹೋಗಿದ್ದು ನಾನು. ಆದರೆ ಆ ಕಥೆ ಕೇಳಕ್ಕೆ ಶುರು ಮಾಡಿದ್ಮೇಲೆ ಆಲ್ಮೋಸ್ಟ್ 2 ಗಂಟೆ ನಿರರ್ಗಳವಾಗಿ ಅವರು ನರೇಶನ್ ಕೊಟ್ಟರು. ಆ್ಯಂಡ್ ತುಂಬ ಚೆನ್ನಾಗಿ ಕತೆ ಹೇಳ್ತಾರೆ ಅವರು. ಆ್ಯಂಡ್ ಅವ್ರು ಅಷ್ಟು ಚೆನ್ನಾಗಿ ಕತೆ ಬರೀತಾರೆ ಅಂತ ನನಗೆ ಗೊತ್ತಾಗಿದ್ದು ಆವಾಗಲೇ. ಅಂದರೆ ಇಷ್ಟು ಚೆನ್ನಾಗಿ ರೈಟಿಂಗ್ ಇದೆಯಲ್ಲ ಇವ್ರದ್ದು ಅಂತ ಅನಿಸ್ತು ನನಗೆ. ಅದಾದಮೇಲೆ ಸರಿ, ಯೂಶ್ವಲಿ ಒಂಚೂರು ಟೈಮ್ ತೊಗೋತೀವಿ ಕತೆ ಕೇಳಿದ್ಮೇಲೆ ಮಾಡೋಕ್ಕೆ ಎಲ್ಲ.
ನಾನು ಕತೆ ಕೇಳ್ತಿದ್ದಂಗೆನೆ ಇಲ್ಲ ಇದು ಮಾಡ್ತೀನಿ, ಒಂಚೂರು ಟೈಮ್ ಕೊಡಿ ಅಂತ ಹೇಳಿ ಹೊರಟೆ. ಬಟ್ ದಾರಿಯಲ್ಲಿ ಹೋಗ್ತಾ ನನಗೆ ಆ ಕೋಟಿ ಕಾಡಕ್ಕೆ ಶುರು ಮಾಡ್ದ. ಎಲ್ಲಿ ನೋಡಿದ್ರು ನಾನು ಕಿಟಕಿಯಿಂದ ಆಚೆ ನೋಡಿದ್ರೆ ಇದು ಎಲ್ಲ ಕಡೆ ತುಂಬ ಜನ ಕೋಟಿಗಳೇ ಕಾಣಕ್ಕೆ ಶುರು ಮಾಡಿದ್ರು. ಯಾಕೆಂದ್ರೆ ಅಷ್ಟು ಕಾಮನ್ ಮ್ಯಾನ್ ಅವನು ಕೋಟಿ. ಆ್ಯಂಡ್ ನನ್ನ ಕಾರ್ ಓಡಿಸ್ತಿದ್ದ ರುದ್ರ ನನ್ಗೆ ಅವನಲ್ಲಿ ಕೋಟಿ ಕಾಣಕ್ಕೆ ಶುರು ಮಾಡ್ದ. ಇಲ್ಲೇ ಇದನ್ನಲ್ಲ ಕೋಟಿ ಅಂತ. ಅಂದ್ರೆ ಇಷ್ಟು ಜನನ ರೆಪ್ರೆಸೆಂಟ್ ಮಾಡೋ ಒಂದು ಪಾತ್ರ ಅದು. ಆ್ಯಂಡ್ ಆ ಕಥೆಯಲ್ಲಿ ಬರೋ ಎಷ್ಟೋ ಸಿಚುವೇಶನ್ಸು ಎಷ್ಟೊಂದು ನಮ್ಮ ಬದುಕಲ್ಲೂ ಆಗಿರುತ್ತೆ, ನಾವು ನೋಡಿರ್ತೀವಿ. ಅಷ್ಟು ಕನೆಕ್ಟ್ ಆಗಿದ್ದದು. ಅದರ ನಂತರ ಮಾಡೋದು ಅಂತ ಆಯಿತು. ಆ್ಯಂಡ್ ಸಿನಿಮಾ ಅಲ್ಲಿಂದ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದ್ವಿ. ನನಗೆ ಒಂದು ನಂಬಿಕೆ, ಇನ್ನೊಂದೇನಾಗುತ್ತೆ, ಕತೆ ಕೇಳಿದ ಮೇಲೂ ಇದನ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರ ಅನ್ನೋ ಒಂದು ಡೌಟು ಇರುತ್ತೆ ಯಾವಾಗಲೂ ಮೊದಲನೇ ಸರಿ ನಿರ್ದೇಶನ ಅಂತ ಬಂದಾಗ. ಆದರೆ ಪರಮ್ ಅವರಲ್ಲಿ ನಾನೊಬ್ಬ ವಿಷನರಿನ ಕಂಡಿದ್ದೆ. ಏಕೆಂದರೆ ಅವರು ಜರ್ನಿ ಗೊತ್ತಿತ್ತು. ಈಗ ನಾವೆಲ್ಲ 1 ವರ್ಷ ಎಲ್ಲೋ ಕೆಲಸ ಮಾಡಿ ಆ ಕೆಲಸ ಬಿಟ್ಟು ಬರೋದೇ ತುಂಬ ಕಷ್ಟ ಆಯಿತು. ಹಂಗೆ ಕೆಲಸ ಬಿಟ್ಟು ಬಂದು ಸಿನಿಮಾ ಮಾಡಿ ಏನೋ ಮಾಡಿಕೊಂಡು ಜರ್ನಿ ಮಾಡಿ ಇಲ್ಲಿವರೆಗೂ ಬರೋದು ಒಂಥರದ್ದಾದರೆ, 16 ವರ್ಷ ಒಂದ್ ಕಡೆ ಕೆಲಸ ಮಾಡಿ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋ ಒಂದು ಕೆಲಸನ ಬಿಟ್ಬಿಟ್ಟು ನಾನು ಸಿನಿಮಾ ಮಾಡ್ತೀನಿ ಅಂತ ಬರೋದಿದೆಯಲ್ಲ, ಅದಕ್ಕಿನ್ನೂ ತುಂಬಾ ದೊಡ್ಡ ಧೈರ್ಯ ಬೇಕು, ತುಂಬಾ ದೊಡ್ಡ ಕಾನ್ಫಿಡೆನ್ಸ್ ಬೇಕು, ತುಂಬಾ ದೊಡ್ಡ ಪೊಟೆನ್ಷಿಯಲ್ ಇರಬೇಕು. ಅದಕ್ಕಿಲ್ಲಾಂದ್ರೆ ಆ ಥರ ಡಿಸಿಷನ್ ಮಾಡೋಕ್ಕಾಗೋದೇ ಇಲ್ಲ. ಆಕ್ಚುಲಿ ಅವರು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಅವರು ಕೆಲಸ ಬಿಡಬೇಕು ಅನ್ನೋದು ಡಿಸೈಡ್ ಆಗಿದ್ ಬಿಟ್ರೆ ಜಿಯೋ ಸ್ಟುಡಿಯೋಸ್ ಅಲ್ಲಿ ನಾನು ಇರ್ತೀನಿ ಅನ್ನೋ ಡಿಸೈಡ್ ಆಗಿರಲಿಲ್ಲ. ಕೆಲಸ ಬಿಟ್ಟು ಸಿನಿಮಾ ಮಾಡಕ್ ರೆಡಿ ಆಗಿದ್ರು ಅವರು. ನನಗದು ತುಂಬಾ ದೊಡ್ಡ ಕಾನ್ಫಿಡೆನ್ಸ್ ಕೊಡ್ತು. ಇಲ್ಲ, ಈ ಮಂಚ ಗೋ ಗೆಟರ್, ಇವ್ರು ಏನಾದ್ರು ಹಿಡ್ಕೊಂಡ್ರೆ ಅದನ್ನ ಡೆಫಿನೆಟ್ಲಿ ಅಚೀವ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತು. ಅದು ಅವ್ರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಅದು ಇನ್ನು ತುಂಬಾ ಜಾಸ್ತಿನೇ ಆಯ್ತು. ಯಾಕೆಂದ್ರೆ ತುಂಬಾ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದಾರೆ, ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ. ಒಂದು ಹೊಸ ಕತೆ. ಈ ಕತೆಗೆ, ಈ ಸಿನಿಮಾಗೆ ಯಾವುದೇ ರೆಫರೆನ್ಸ್ ಇಲ್ಲ. ಆ ಸಿನಿಮಾ ತರ ಇತ್ತು, ಈ ಸಿನಿಮಾ ತರ ಇತ್ತು, ಅಥವಾ ಇಲ್ಲೇನೋ ಯಾವುದೋ ದೃಶ್ಯ ನೋಡಿದ್ವಿ, ಆ ಥರದ್ದು ಯಾವುದೇ ರೆಫರೆನ್ಸ್ ಇಲ್ಲ. ಇದು ಒಂದು ಕತೆ ಬರೆದ್ರೆ, ಒಂದು ಸಣ್ಣ ಕತೆ ಬರೆದ್ರೆ, ಒಂದು ಸಣ್ಣ ನಾವೆಲ್ ಬರೆದ್ರೆ ಹೆಂಗಿರುತ್ತಲ್ಲ ಆ ಥರ ಅದನ್ನ ಬರ್ಕೊಂಡಿರೋದವರು. ಅದನ್ನ ತುಂಬಾ ಚೆನ್ನಾಗಿ ತೆರೆ ಮೇಲೆ ತಂದಿದ್ದಾರೆ ಕೂಡ. ಆ್ಯಂಡ್ ಅದಕ್ಕೆ ತುಂಬಾ ಚೆನ್ನಾಗಿ ನಮ್ಮ ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಆ್ಯಂಡ್ ಕಲಾವಿದರು, ಮೋಕ್ಷ ಇರಲಿ, ತಾರಮ್ಮ ಇರಲಿ, ಇಲ್ಲಿ ನನ್ನ ತಮ್ಮ ತಂಗಿ, ನಿಮಗೆ ಅದು ಇನ್ನು ಮುಂದೆ ಮಾತಾಡ್ತಾ ಎಲ್ಲರ ಬಗ್ಗೆನೂ ಮಾತಾಡ್ತೀನಿ, ಸಿನಿಮಾದ ಪಾತ್ರವರ್ಗದ ಬಗ್ಗೆ. ಸೊ ತುಂಬ ಚೆನ್ನಾಗಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಒಂದು ಒಳ್ಳೆ ಕ್ಯಾನ್ವಸ್, ಅದ್ರ ತುಂಬ ಪಾತ್ರಧಾರಿಗಳು ಸಖತ್ತಾಗಿ ಕೂತಿದ್ದಾರೆ ಎಲ್ಲರೂ. ಸೊ ನನಗೆ ತುಂಬ ಹತ್ತಿರವಾದ ಕತೆ, ನನಗೆ ಇಷ್ಟವಾದ ಕತೆ. ಆ್ಯಂಡ್ ಪರಮಾಗ್ಲೇ ಹೇಳ್ತಿದ್ದಂಗೆ ಪಾತ್ರಕ್ಕೆ ಹೆಂಗೆ ಪ್ರಿಪೇರ್ ಆಗ್ತಾರೆ ಅಂತ, ಅದು ಐ ಥಿಂಕ್ ಅದು ಬರವಣಿಗೆ ಮತ್ತು ನಿರ್ದೇಶಕರ ಕೈಯಲ್ಲಿರುತ್ತೆ ಯಾವಾಗಲೂ. ಒಂದು ಒಳ್ಳೆ ರೈಟಿಂಗ್ ಎಕ್ಸೈಟ್ ಮಾಡೋಷ್ಟು ಒಬ್ಬ ನಟನ್ನ ಇನ್ನು ಯಾವುದೂ ಎಕ್ಸೈಟ್ ಮಾಡಲ್ಲ. ನನಗೆ ಯಾವುದೇ ಒಳ್ಳೆ ರೈಟಿಂಗ್ ಅಂತ ಅನ್ಸಿದ್ರೆ ಅದು ನಾನು ಓದ್ತಾ, ನಿರ್ದೇಶಕರ ಜೊತೆ ಮಾತಾಡ್ತಾ ಅದು ಪಾತ್ರ ಒಳಗೆ ಕೂತಿರುತ್ತೆ. ಅದು ಸೆಟ್ಟಿಗೆ ಬಂದಾಗ ಆ ಟೈಮ್ಗೆ ಅದೇನಾಗಬೇಕು ಅದಾಗುತ್ತೆ. ನನಗೂ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ ಅಷ್ಟೇ. ಆ್ಯಂಡ್ ನನಗೆ ಕೋಟಿ ನಾವು ಮೈಸೂರಲ್ಲಿ ಶೂಟ್ ಮಾಡ್ತಿದ್ದರಿಂದ ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್. ಮೈಸೂರಲ್ಲಿ ಇದ್ದಾಗ ನನಗೆ ಸುಮ್ಮನೆ ಬಿಡಲ್ಲ, ಯಾಕೆಂದರೆ ಸ್ನೇಹ ಗೆಳೆಯರ ಬಳಗ ಜಾಸ್ತಿ. ಅಲ್ಲಿ ದಿನ ಯಾವ್ದಾದ್ರು ಒಂದು ಫಂಕ್ಷನ್ ಈವೆಂಟ್ ಅಲ್ಲಿ ಇಲ್ಲಿ ಹೇಳ್ಕೊಂಡು ಹೋಗ್ತಿರ್ತಾರೆ. ಹಂಗಾಗಿ ಅವಾಗವಾಗ ಒಂದು ಸ್ವಲ್ಪ ತೊಂದರೆ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಅಂದರೆ 1 ವರ್ಷದ ನಂತರ ನನ್ನ ಸಿನಿಮಾಗೆ ಅಂತ ಈವೆಂಟಿಗೆ ಬಂದಿರೋದು ನಾನು. ಎಲ್ಲ ನಮ್ಮ ಇಂಡಸ್ಟ್ರಿ ಎಲ್ಲ ಟ್ರೈಲರು, ಟೀಸರ್ ರಿಲೀಸು ಎಲ್ಲ ಈವೆಂಟ್ಗಳಿಗೂ ಬರ್ತಾ ಇದೆ. ಟೀಸರ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಗೊತ್ತಿಲ್ಲ. ನನಗಂತೂ, ನಾನು ಇವಾಗಲೇ ನೋಡಿದ್ದು, ನನಗೆ ತುಂಬ ಖುಷಿ ಆಯಿತು ಟೀಸರು. ಸೊ ನಮ್ಮ ಕೆಲಸ ಎಲ್ಲ ಮುಗ್ದಿದೆ, ಇನ್ನೇನಿದ್ರು ಎಲ್ಲ ನಿಮ್ಮ ಕೆಲಸ. ಖಂಡಿತ ಸಿನಿಮಾ ಹೊಸ ಕಂಟೆಂಟು, ಹೊಸ ಥರದ ಸಿನಿಮಾ. ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಅನ್ನೋದು ನಿಮ್ಮ ತಲೆಯಲ್ಲಿದ್ದುಂಟಾ? ಜಗತ್ತಲ್ಲಿ ಸಾಲ ಮಾಡಿಲ್ದಿರೋರು ಯಾರು ಇಲ್ಲ, ಎಲ್ಲರೂ ಸಾಲ ಮಾಡಿರ್ತಾರೆ. ನಂದು ಇಂಜಿನಿಯರಿಂಗ್ ಓದಿದ್ದೆ ನಾನು ಎಜುಕೇಷನ್ ಲೋನಲ್ಲಿ. ಸೊ ಬ್ಯಾಂಕ್ ಲೋನ್ಗಳು ಬೇರೆ, ಅದೇನು ಟೆನ್ಷನ್ ಆಗಲ್ಲ. ಬ್ಯಾಂಕ್ ಅವ್ರ ಜೊತೆ ಏನೋ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಏನೋ ಮಾಡ್ಬೋದು, ಕೊಡ್ತೀವಿ ಅಂತ ನಿಧಾನ ಕಟ್ಕೊಂಡು. ಪರ್ಸ್ನಲ್ ಸಾಲಗಳು ಮಾಡಿದಾಗಿದೆಯಲ್ಲ, ಅದ್ರ ಪ್ರೆಷರ್ ತುಂಬ ಕಷ್ಟ. ಅದ್ರದ್ದು ಬಡ್ಡಿ ಕಟ್ಟೋದಿಲ್ಲ, ತುಂಬ ಕಷ್ಟ. ಅದು ನನಗೂ ಖಂಡಿತ ಅದು ಎಲ್ರಿಗೂ ಅನುಭವ ಇರುತ್ತೆ. ಓಕೆ, ನೀವು ದುಡ್ದಂತ ಫಸ್ಟ್ ಸ್ಯಾಲ್ರಿ ಎಷ್ಟು ರೂಪಾಯಿ ಆಗಿತ್ತು? ಇನ್ಫೋಸಿಸಲ್ಲಿ ಐ ಥಿಂಕ್ ಆ ಥರ ಹಿಂಗೆ ಕೆಲ್ಸಕ್ಕೆ ಸೇರ್ಕೊಂಡ ಮೇಲಿದ್ದು ಅಂದರೆ ಇನ್ಫೋಸಿಸ್ದು ಸ್ಯಾಲ್ರಿ ಮರ್ತ್ಬಿಟ್ಟಿದ್ದೀನಿ. 23,000 25,000 ಏನೋ ಇತ್ತು. ಸೊ 23,000 ಏನು ಮಾಡಿದ್ರಿ ಆ ತಿಂಗಳು? ಮನೆಯವ್ರನ್ನೆಲ್ಲ ಕರ್ಕೊಬಂದು ಅಮ್ಮಂಗೊಂದು ಸೀರೆ ಕೊಡಿಸಿ, ಅಕ್ಕಂಗೊಂದು ಸೀರೆ ಕೊಡಿಸಿ, ಶಾಪಿಂಗ್ ಮಾಡಿಸಿ.
ಇನ್ನೇನು ಮಾಡೋದಷ್ಟೇ. ಓಕೆ, ಇನ್ನೊಂದು ಕ್ವೆಶನ್, ಬೈಕೋಬೇಡಿ. ಫಸ್ಟ್ ನೀವು ಕೋಟಿ ತಗೊಂಡಿದ್ದು ಯಾವಾಗ? ಬಡವರ ರಸ್ಕಲಲ್ಲಿ ಜನ ಕೊಟ್ಟಾಗ, ಅಲ್ಲಿವರೆಗೂ ಯಾರು ಕಾಸೆ ಕೊಡ್ಲಿಲ್ಲ. ಸರಿ, ಫಸ್ಟ್ ಕೋಟಿ ಕೊಟ್ಟಿದ್ದು ಕನ್ನಡ ಜನನೇ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಇನ್ನು ಒಳ್ಳೊಳ್ಳೆ ಪಾತ್ರಗಳನ್ನ ನೀವು ಮಾಡ್ತಾ ಇರಿ, ನಿಭಾಯಿಸ್ತಾ ಇರಿ, ನಮ್ಗಳಿಗೆ ಅದೇ ರೀತಿಯ ಪ್ರೀತಿ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಧನಂಜಯ. ಥ್ಯಾಂಕ್ ಯು. ಅಂಡ್ ಕೋಟಿ ಎಲ್ರಿಗೂ ಇವ್ ನನ್ಗೆ ಕನೆಕ್ಟ್ ಆಗಿದ್ದು ಏನಕ್ಕೆ ಅಂದ್ರೆ, ಇವ್ರು ಕೋಟಿ ಫಸ್ಟ್ ಯಾವಾಗ ಸಿಕ್ಕಿದ್ದು ಅಂದಾಗ ನೆನಪಾಯ್ತು. ನಮ್ಮ ಮನೆ ಮುಂದ್ಗಡೆ ಒಂದು ಕಟ್ಟೆ ಇತ್ತು, ಅಲ್ಲಿ ಕೂತ್ಕೊಂಡು ಯಾವಾಗಲೂ ನಾನು ನನ್ನ ಫ್ರೆಂಡ್ ದಯಾನಂದ್ ಅಂತ ಸ್ಕೂಲ್ ಫ್ರೆಂಡು ಕುತ್ಕೊಂಡು ಮಾತಾಡಿರ್ತದೆ, ಮಗ ಯಾರಾದ್ರೂ ದಾರಿಲಿ ಹೋಗ್ತಾ ಒಂದು ಕೋಟಿ ಸಿಕ್ಬಿಟ್ರೆ ಸೆಟ್ಲ್ ಆಗ್ಬಿಡ್ಬೋದಲ್ವಾ ನಾವು ಅಂತ. ಯಾರಾದ್ರೂ ಒಂದು ಕೋಟಿ ನಮ್ಮ ಮಕ್ಕದ ಮೇಲೆ ಎಸ್ಬಿಟ್ಟೆ, ತಗೊಂಡೋಗ ಬರ್ಬೇಡ ಅಂದ್ರೆ ತಗೊಂಡು ಹೋಗ್ಬಿಡ್ಬೋದಲ್ವಾ ನಾವು ಅಂತ. ಸೊ ಹೆಂಗಾದ್ರೂ ಮಾಡಿ ಒಂದೇ ಒಂದು ಕೋಟಿ ದುಡಿಬೇಕಲ್ಲ, ಒಂದು ಕೋಟಿ ದುಡ್ಡು ಸೆಟ್ಲ್ ಆಗ್ಬಿಡ್ಬೋದಲ್ವಾ, ಒಂದು ಮನೆ ಕಟ್ಕೊಂಡ್ಬಿಡ್ಬೋದಲ್ವಾ, ನಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೋದಲ್ವಾ. ಹಿಂಗೆ ಎಲ್ರಿಗೂ ಈ ಯೋಚನೆ ಬಂದಿರಕ್ಕೆ ಸಾಧ್ಯ, ಒಂದು ಕೋಟಿ ಸಿಕ್ಬಿಟ್ರೆ ಅಂತ. ನನಗೆ ಕೋಟಿ ಫಸ್ಟ್ ಕನೆಕ್ಟ್ ಆಗಿದ್ದೆ ಅಲ್ಲಿ, ನಾವು ಹಿಂಗೆ ಕನ್ಸು ಕಾಣ್ತಿದ್ವಲ್ವಾ ಅಂತ. ಸೊ ಹಂಗಾಗಿ ಕೋಟಿ ನನಗೆ ತುಂಬಾ ಇಷ್ಟವಾದ ಪಾತ್ರ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಪರಮ್ನ ದೊಡ್ಡ ಒಂದು ಡ್ರೀಮ್ ಆ್ಯಕ್ಚುಲಿ. ಅವ್ರ ಜೊತೆ ನಾನು ಸುಮಾರು ವರ್ಷಗಳ ಒಂದು ಫ್ರೆಂಡ್ಶಿಪ್. ಆ್ಯಕ್ಚುಲಿ ನಾನು ಒಂದು ಐ ಥಿಂಕ್ 2011 ನನಗೆ ಫಸ್ಟ್ ಪರಮ್ ನನಗೆ ಯಾವಾಗ ಜ್ಞಾಪಕ ಅಂದ್ರೆ, ಮಿಲನ ಸಿನಿಮಾ ನೋಡಿದ್ಮೇಲೆ ನನಗೊಂದು ಪ್ರಶ್ನೆ ಕೇಳಿದ್ರು. ಪೂಜಾ ಗಾಂಧಿ ಕ್ಯಾರೆಕ್ಟರ್ ನೋಡ್ಬಿಟ್ಟು ಕೇಳಿದ್ರು ಅವರು. ಒಂದು ಗರ್ಲ್ ಫ್ರೆಂಡು ಮದುವೆ ಆಯಿತು, ಎಲ್ಲ ಆಯಿತು, ಅವಳು ಬೇರೆ ಎಲ್ಲೋ ಇದ್ದಾರೆ, ಅಲ್ಲಿ ಪುನೀತ್ ರಾಜ್ಕುಮಾರ್ ನೋಡ್ತಾರೆ, ತಿರ್ಗಾ ಅವಾಗ ಡ್ಯೂಯೆಟ್ ಸಾಂಗ್ ಬರೋದು ಹೇಗೆ ಅಂತ ನನ್ನೊಂದು ಪ್ರಶ್ನೆ ಕೇಳಿದರು ಪರಮ್ ಅವರು. ಸೊ ಆ ಪ್ರಶ್ನೆ ನನಗೆ ಇನ್ನೂ ಜ್ಞಾಪಕ ಇದೆ. ಸೊ ನಾನು ಅವ್ರನ್ನ ಕೇಳಿದೆ, ನಾಳೆ ದಿವಸ ನಿಮ್ಮ ಗರ್ಲ್ ಫ್ರೆಂಡ್, ನಿಮ್ಮ ಸ್ಕೂಲ್ ಗರ್ಲ್ ಫ್ರೆಂಡು, ಕಾಲೇಜ್ ಗರ್ಲ್ ಫ್ರೆಂಡು ಯಾರು ನೀವು ನೋಡಿದ್ರೆ ಒಂದು ಸ್ವಲ್ಪ ನಾನು ನಿಮ್ಮನ್ನ ಏನು ಕಾಡಲ್ವಾ ಅಂತ. ಹಾಂ ಕಾಡುತ್ತೆ ಅಂದರು. ಸೊ ಅದೇ ಸಾಂಗ್ ಅಂತ ಹೇಳಿದೆ ನಾನು ಅವ್ರಿಗೆ. ಸೊ ಆ ಪ್ರಶ್ನೆ ಮೂಲಕ ನನ್ನ ಪರಿಚಯ ಆದಂಥ ಪರಮ್ ಅವರು. ಅದಾದಮೇಲೆ ನಾವು ಟೆಲಿವಿಷನ್ ಸಂಸ್ಥೆ ಅಂತ ಶುರು ಮಾಡಿದಾಗ ನನ್ನ ಜೊತೆಗೆ ನಿಂತಂಥವ್ರು ಪರಮ್ ಅವರು. ಆ್ಯಂಡ್ ಅವರ ಪ್ಯಾಷನ್ ರೈಟಿಂಗ್ ಬಗ್ಗೆ ಇರೋಂಥ ಒಂದು ಪ್ಯಾಷನ್, ಆಮೇಲೆ ಸಿನಿಮಾ ಬಗ್ಗೆ ಇರುವಂಥ ಒಂದು ಪ್ಯಾಷನ್, ಆಮೇಲೆ ಅದನ್ನ ವಿಮರ್ಶೆ ಮಾಡುವಂಥ ಒಂದು ಪ್ಯಾಷನ್, ಇದನ್ನೆಲ್ಲ ನಾನು ನೋಡ್ಕೊಂಡು ಬಂದಿದ್ದೆ. ಆ್ಯಂಡ್ ಅವರು ಕೋಟಿ ಸಿನಿಮಾ ಕತೆ ಹೇಳಬೇಕು ಅಂತ ಹೇಳಿದ್ರು. ಸೊ ಐ ಸ್ಟಿಲ್ ರಿಮೆಂಬರ್ ಅವತ್ತೊಂದು ಈವ್ನಿಂಗ್ ಅದು ನಾನು ಆಮೇಲೆ ಪ್ರವೀಣ್ ಅವರೆಲ್ಲರೂ ಇದ್ರು ಅದರಲ್ಲಿ. ಸೊ ಕತೆ ಕೇಳಿದಾಗ ನನಗೆ ಅದೊಂದು ಲೈನ್ ಬರುತ್ತೆ ಅಲ್ಲಿ, ಪ್ರತಿಯೊಬ್ಬನಲ್ಲೂ ಒಬ್ಬ ಕಳ್ಳ ಇರ್ತಾನೆ ಅಂತ. ದಟ್ ವಾಸ್ ಮೈ ಕ್ಯಾಚ್ ಎಲಿಮೆಂಟ್. ನನಗೆ ಅದು ತುಂಬ ಇಷ್ಟ ಆಯಿತು, ಆ ಲೈನ್ ತುಂಬ ಇಷ್ಟ ಆಯಿತು. ಅದ್ರ ಮೇಲೆ ಓಕೆ ನಾನು ಹೇಳುವಾಗಿಲ್ಲ, ಅದ್ರ ಮೇಲೆ ಏನು ಬರುತ್ತೆ ಅಂತ ನಾನು ಹೇಳುವಾಗಿಲ್ಲ, ಯಾಕಂದರೆ ಟೀಸರ್ ತೋರಿಸಿಲ್ಲ. ಸೊ ಹಾಗಾಗಿ ಆ ಒಂದು ಲೈನ್ ನಾನು ತುಂಬ ಕಾಡೋಕ್ಕೆ ಶುರು ಮಾಡ್ತು. ನಾನು ಮನೆಗೆ ವಾಪಸ್ ಬಂದಾಗ ನನ್ನ ವೈಫ್ ಹತ್ರ ಹೇಳಿದೆ, ಇದೊಂಥರ ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ ಆ್ಯಂಡ್ ಅಪ್ರೋಚ್ ತುಂಬ ಚೆನ್ನಾಗಿದೆ, ಸೀನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಪರಮ್ಗೆ ಹೇಳಿದ್ದೆ ಕೂಡ, ಅಕಸ್ಮಾತ್ ಇದನ್ನ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇದನ್ನ ಏನಾದ್ರು ಮಾಡಬೇಕು ಅಂದರೆ ಐ ಆಮ್ ರೆಡಿ ಟು ಪ್ರೊಡ್ಯೂಸ್ ಇಟ್ ಅಂತ ನಾನು ಪರಮ್ ಅವ್ರಿಗೆ ಹೇಳಿದ್ದೆ ಆ್ಯಕ್ಚುಲಿ. ಸೊ ಅದಾದಮೇಲೆ ಒಂದು ಜರ್ನಿ ಆಯಿತು. ದೆನ್ ಜಿಯೋ ಸ್ಟುಡಿಯೋಸ್ ಹ್ಯಾಪನ್, ಎವ್ರಿಥಿಂಗ್ ಹ್ಯಾಪನ್, ಆ್ಯಂಡ್ ಮೈ ರೋಲ್ ವಾಸ್ ನಾಟ್ ದೇರ್ ಆ್ಯಕ್ಚುಲಿ. ಬಟ್ ಅವರು ಡಿರೆಕ್ಷನ್ ಮಾಡಬೇಕು ಅಂದಾಗ ಆಸ್ ಅ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ನನಗೆ ಗೊತ್ತು, ಅದು ಒಬ್ಬ ಡೈರೆಕ್ಟರ್ಗೆ ಪ್ರೊಡಕ್ಷನ್ನ ಯಾವುದೇ ತರವಾದ ಒಂದು ಟೆನ್ಷನ್ ಆಗಲಿ, ಒಂದು ಸ್ಟ್ರೆಸ್ ಆಗಲಿ ಇಲ್ಲದೆ ಇದ್ರೆ ತುಂಬ ನೀಟಾಗಿ ಕೆಲಸ ಮಾಡ್ಬೋದು. ಸೊ ನಾನು ಪರಮ್ಗೆ ಹೇಳಿದೆ, ಸೊ ಪರಮ್ ಒಂದು ಕೆಲಸ ಮಾಡಿ, ವೈಸ್ಟೋ ಸ್ಟುಡಿಯೋಸ್ ಅಂತ ಒಂದು ನಾವು ಸಂಸ್ಥೆ ಲಾಂಚ್ ಮಾಡ್ತಾ ಇದೀವಿ, ಬಿಕಾಸ್ ನಾನು ಡೆವಿಲ್ ಲಾಂಚ್ ಮಾಡಬೇಕು. ಸೊ ಹಾಗಾಗಿ ಅದರಲ್ಲಿ ಫಸ್ಟ್ ಸಿನಿಮಾ ನಾವು ಕೋಟಿ ಮಾಡೋಣ, ಆ್ಯಂಡ್ ವಿ ವಿಲ್ ಟೇಕ್ ಕೇರ್ ಆಫ್ ದ ಪ್ರೊಡಕ್ಷನ್ ಅಂತ ನಾನು ಹೇಳಿದೆ. ಸೊ ಹಾಗಾಗಿ ಅದು ಆಗಿದ್ದು. ಆ್ಯಂಡ್ ಆ ಪ್ರೊಡಕ್ಷನ್ ಟೀಮ್ಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನನ್ನ ಪಾತ್ರ ತುಂಬ ಮಿನಿಮಲ್ ಆಗಿತ್ತು, ಯಾಕಂದ್ರೆ ನಾನು ಆಲ್ರೆಡಿ ಡೆವಿಲಲ್ಲಿ ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದೆ ರೈಟಿಂಗಲ್ಲಿ. ಸೊ ಹಾಗಾಗಿ ಅಲ್ಲಿ ನನ್ನ ಜೊತೆಗೆ ನಿಂತಿದ್ದು ಫಸ್ಟ್ ಆಫ್ ಆಲ್ ನನ್ನ ವೈಫ್ ತಶ್ವಿನಿ, ಆಮೇಲೆ ಬಾಬು ಆ್ಯಂಡ್ ಅನಿಲ್ ಅಂತ. ಸೊ ಇವರು 3 ಜನ ಆ್ಯಂಡ್ ಪುರುಷೋತ್ತಮ್ ಆ್ಯಂಡ್ ಸಂಜಯ್ ಅಂತ, ಇವರಿಷ್ಟು ಜನ ಸೇರಿ ಅಲ್ಲಿ ಒಂದು ಕಂಪ್ಲೀಟ್ ಒಂದು ಜರ್ನಿನ ತುಂಬ ಸ್ಮೂತ್ ಆಗಿ ನಮಗೆ ಮಾಡಿಕೊಟ್ರು. ಆ್ಯಂಡ್ ಸಿನಿಮಾ ಇಷ್ಟು ಅದ್ಭುತವಾಗಿ ಬರೋಕ್ಕೆ ಇವರೆಲ್ಲರೂ ಶ್ರಮ ಆ್ಯಂಡ್ ವಾಟ್ ಎವರ್ is very, very, very important. Thank you all so much for that wonderful support from the production team. At the same time, ಕತೆ ಸಿನಿಮಾ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಧನಂಜಯ್ ಅವರ ಈಸ್ ಆಫ್ ಆ್ಯಕ್ಟಿಂಗ್ ನಾನು ಅದು ಹೇಳಲೇಬೇಕು. ಅವ್ರು ಆ್ಯಕ್ಟ್ ಮಾಡ್ತಿದಾರ, ಅವ್ರಿಗೆ ಎದುರುಗಡೆ ಕ್ಯಾಮ್ರಾ ಇದೆಯಾ, ಅದು ಯಾವುದು ಧನಂಜಯ್ ಗೊತ್ತಿಲ್ಲ. ಅವ್ರು ಸುಮ್ಮನೆ ಏನೋ ಡೈಲಾಗ್ ಒಪ್ಪಿಸ್ತಾ ಇರ್ತಾರೆ, ಅದು ತುಂಬ ಈಸಿಯಾಗಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅನದರ್ ಪರ್ಸನ್ ಹೂ ರಿಯಲಿ ಸ್ಟೋಲ್ ದಿಸ್ ಥಿಂಗ್ ಇಸ್ ಮೋಕ್ಷ ಅವರು. ಮೋಕ್ಷ ಅವ್ರು ಆ್ಯಕ್ಚುಲಿ ಒಂದು ನನಗೊಂದು 2-3 ಜನ ತೋರಿಸಿದ್ರು ಪರಮ್ ಅವರು, ಇದರಲ್ಲಿ ಯಾರು ಅಂತ. ಐ ಥಿಂಕ್ ಐ ಟುಕ್ ಅಬೌಟ್ 10 seconds ಟು ಟೆಲ್ ಪರಮ್, ನೋ ಐ ಥಿಂಕ್ ಯು ಶುಡ್ ಗೋ ಫಾರ್ ಮೋಕ್ಷ ಅಂತ. ಸೊ ಹಾಗಾಗಿ ಇಟ್ಸ್ ಅ ವಂಡರ್ಫುಲ್ ಟೀಮ್, ವಂಡರ್ಫುಲ್ ಜರ್ನಿ. ವಾಸುಕಿ ವೈಭವ್ ಅವರ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಆ್ಯಂಡ್
ಮೋಸ್ಟ್ ಇಂಪಾರ್ಟೆಂಟ್ಲಿ ನೋಬಿನ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್, ಐ ಮಸ್ಟ್ ರಿಯಲಿ ಮೆನ್ಷನ್ ದಟ್, ತುಂಬಾ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಅಂಡ್ ಕೋಟಿ ಅವರ ಸಿಸ್ಟರ್ ಕ್ಯಾರೆಕ್ಟರ್ ಒಬ್ರು ತನುಜಾ ಅವರು, ಐ ಶುಡ್ ಮೆನ್ಷನ್ ಹರ್, ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್. ಅಂಡ್ ನಾವು ಮನೆಗೆ ವಾಪಸ್ ಹೋದಾಗ ಕೆಲವೊಂದು ತುಂಬಾ ಪಾತ್ರಗಳನ್ನು ತಲೆಯಲ್ಲಿ ಕಾಡಿದ್ರಲ್ಲಿ ನಿಮ್ಮ ಪಾತ್ರ ಒಂದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಹಾಗೆ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಪರಮ್, ಐ ನೋ ದಿಸ್ ಇಸ್ ಯುವರ್ ಡ್ರೀಮ್ and it'll definitely make a lot of noise. Thank you very much. ಅಂತೆ. ಸೊ ಅದ್ರಲ್ಲಿ ಹುಡುಕುವಾಗ ಕೊಡಗಿನ ಬೆಳಗಿ ನಮ್ಮ ಕೊಡಗಿನ ಕನ್ನಡತಿ ಮೋಕ್ಷ ಅವರು ಸಿಕ್ಕಿದ್ರು ಸರ್ಗೆ. ಸೊ ಅವರು ಕೂಡ ಕೋಟಿ ಆಸೆಗಳನ್ನ ಕಟ್ಕೊಂಡು ನಿಮ್ಮೆಲ್ಲರ ಮುಂದೆ ಮುಂಚದಕ್ಕೆ ಬರ್ತಾ ಇದ್ದಾರೆ. ಸೊ ನಾಯಕ ನಟಿಯಾದಂತಹ ಮೋಕ್ಷ ಅವರು ದಯಮಾಡಿ ವೇದಿಕೆ ಮೇಲೆ ಬಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಆಸೆ ಇವಳಿಗೆ. ಒಂದಿನ ಇವಳಪ್ಪ ಕೇಳ್ತಾರೆ, ಮಗಳೇ ನಿನ್ಗೆ ದೊಡ್ಡೋಳಾದ್ಮೇಲೆ ಏನಾಗಬೇಕು ಅಂತ. ಸೊ ಅವಾಗಳು ಹೇಳ್ತಾಳೆ, ಅಪ್ಪ ನಾನು ಡಾಕ್ಟರ್ ಆಗ್ತೀನಿ. ಓಕೆ, ಮಾರನೇ ದಿನ ಹೇಳ್ತಾಳೆ, ಇಲ್ಲ ಅಪ್ಪ ಐ ಥಿಂಕ್ ನಾನು ಟೀಚರ್ ಆಗ್ತೀನಿ ಅಂತ. ಓಕೆ, ಹೀಗೆ ಪ್ರತಿದಿನ ಹೊಸ ಹೊಸ ಆಸೆಗಳು. ಇಂತಹ ಒಂದು ಬಹಳ ಕುತೂಹಲ, ಪ್ರತಿಯೊಬ್ಬರನ್ನು ಜೀವಿಸ್ಬೇಕನ್ನೋ ಒಂದು ಹುಚ್ಚ ಆಸೆ ಇವಳಿಗೆ. ಎಸ್, ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಏನು ಮಾಡ್ಬೇಕು ಲೈಫಲ್ಲಿ ಅಂತ ಸೀರಿಯಸ್ಲಿ ಯೋಚನೆ ಮಾಡಿದಾಗ, ಇಲ್ಲ ನನಗೆ ಆ್ಯಕ್ಟರ್ ಆಗಬೇಕು. ಎಸ್, ನಾನೊಬ್ಬ ಕಲಾವಿದ ಆದರೆ ನಾನು ಪ್ರತಿಯೊಬ್ಬರನ್ನು ಜೀವಿಸ್ಬೋದು, ಪ್ರತಿಯೊಂದು ಉದ್ಯೋಗನ ಜೀವಿಸ್ಬೋದು. ಆ್ಯಂಡ್ ಸಿಕ್ಕಾಪಟ್ಟೆ ನಂಗೆ ಇದರಿಂದ ಖುಷಿ ಸಿಗ್ಬೋದು ಆ್ಯಂಡ್ ತುಂಬ ಕಲಿಬೋದು ಇದರಿಂದ ಅಂತ ನಂಗೆ ಅನ್ನಿಸ್ತು. ಎಸ್, ಸೊ ಈ ಸ್ಟೋರಿ ಬೇರೆ ಯಾರ್ದು ಅಲ್ಲ, ಕೋಟಿ ಸಿನಿಮಾದ ನಟಿ ಮೋಕ್ಷ ಕುಶ ಅನ್ನೋ ಸ್ಟೋರಿ. ಇದು ಕೋಟಿ ಅದು ಹೇಗೆ ಶುರು ಆಯಿತು, ಹೇಗೆ ಮುಗೀತಂತಲೇ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ನನಗೆ. ಐ ನೋ ಪ್ರತಿಯೊಬ್ಬರು ಇದೇ ಹೇಳ್ತಾರೆ, ಆಲ್ ಆ್ಯಕ್ಟರ್ಸ್, ಬಟ್ ಐ ಥಿಂಕ್ ಇದು ನನಗೋಸ್ಕರ ಅಂತಲೇ ಬರ್ದಿರೋಂತಹ ಒಂದು ಸಿನಿಮಾ ಅಂತ ಅನಿಸುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ನನ್ನ ಇಡೀ ಕೋಟಿಯ ತಂಡಕ್ಕೆ. ಪ್ರತಿಯೊಬ್ಬರು ಒಂದು ಕಿಚ್ಚು, ಒಂದು ಹುಮ್ಮಸ್ಸಿನಿಂದ ಕೆಲಸ ಮಾಡಿದ್ದಾರೆ, ಅದು ಚಿತ್ರದಲ್ಲಿ ಕಾಣುತ್ತೆ. ಆ್ಯಂಡ್ ನನಗೆ ಈ ಪಾತ್ರ ಹೇಗೆ ಸಿಕ್ತು ಅಂತ ಹೇಳಲೇಬೇಕು. ನೀವು ನಿಜವಾಗ್ಲೂ ನಂಬಲ್ಲ ಇದನ್ನ. ನಾವೇನು ಅನ್ಕೋತೀವಿ, ಹೀರೋಯಿನ್ ಅಂದರೆ ತುಂಬ ಗ್ಲ್ಯಾಮರಸ್ ಆಗಿರಬೇಕು ಅಂತ. ಸೊ ನನಗೆ ರಾತ್ರಿ ಒಂದು 10:30-11 ಗಂಟೆಗೆ ಈ ಥರ ಫುಲ್ ಊಟ ಎಲ್ಲ ಮಾಡಿ ತಲೆಗೆ ಎಣ್ಣೆ ಹಾಕ್ಕೊಂಡು ನನ್ನ ಪೈಜಾಮದಲ್ಲಿ TV ನೋಡ್ಕೊಂಡು ಕೂತಿದ್ದೆ. ಈ ಥರ ಕಾಲ್ ಬಂತು, ಒಂದು ಸಿನಿಮಾ ನಡೀತಿದೆ, ನನಗೆ ಅದು ಟೈಟಲು ಗೊತ್ತಿಲ್ಲ, ಈ ಥರ ಒಂದು ಸಿನಿಮಾ ಇದೆ, ದೊಡ್ಡ ಸಿನಿಮಾ, ನನಗೆ ಆಡಿಷನ್ ಮಾಡಿಬಿಟ್ಟು ಕಳಿಸ್ತೀರಾ ಅಂತ. ನನಗೆ ಗೊತ್ತಲ್ಲ, ಎದ್ನೋ ಬಿದ್ನೋ ಒಬ್ಬ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಗೆ ಒಂದು ಚಾನ್ಸ್ ಸಿಕ್ಕರೆ ಸಾಕು ಅಂತ ನಾನು ಅವತ್ತು ಆ್ಯಕ್ಚುಲಿ ಏನೂ ಎಫರ್ಟ್ ಹಾಕಲಿಲ್ಲ. ತುಂಬ ನ್ಯಾಚುರಲ್ ಆಗಿ ಹೆಂಗಿದೆ ಹಾಗೆ ಅದೇ ಪಜಾಮದಲ್ಲೇ ಆಡಿಷನ್ ಕೊಟ್ಟೆ. ಆ್ಯಂಡ್ ಆಡಿಷನ್ ಕಳಿಸಿ ನನಗೆ ನಿದ್ದೆಯಲ್ಲಿ ನನ್ನ ಕನ್ಸಲ್ಲಿ ಜ್ಞಾಪಕ ಬಂತು, ನಾನು ಆಡಿಷನ್ ತಪ್ಪು ಕಳಿಸ್ಬಿಟ್ಟಿದ್ದೀನಿ ಅಂತ. ಲೈಕ್ ಅಯ್ಯೋ ನನಗೆ ಹೇಗೆ, ಹೌ ಕ್ಯಾನ್ ಐ ಡೂ ದಿಸ್ ಮಿಸ್ಟೇಕ್ ಅಂತ ಅನ್ನಿಸ್ತು. ಬಟ್ ಆಮೇಲೆ ಅನ್ನಿಸ್ತು, ಇಫ್ ಸಮಥಿಂಗ್ ಇಸ್ ಮೆಂಟ್ ಫಾರ್ ಮೀ ಇಟ್ ವಿಲ್ ಕಮ್ ಅಂತ. ಆ್ಯಂಡ್ ಮಾರನೇ ದಿನ ನನಗೆ ಕಾಲ್ ಬಂತು, ಹೀಗೆ ಡೈರೆಕ್ಟರ್ ವಾಂಟ್ಸ್ ಟು ಮೀಟ್ ಯು, ನಿಮ್ಮ ಆಡಿಷನ್ ತೊಗೋಬೇಕು ಅಂತ. ಅವಾಗ ನಮ್ಮ ಅಪ್ಪನ ಕರ್ಕೊಂಡು ಹೋಗಿದ್ದೆ. ಫಸ್ಟ್ ಟೈಮ್ ಲೈಫಲ್ಲಿ ನನಗೆ ಅದು ಆಡಿಷನ್ ಥರ ಅನಿಸ್ಲೇ ಇಲ್ಲ. ಇಟ್ ವಾಸ್ ಮೋರ್ ಆಫ್ ಅ ವರ್ಕ್ಶಾಪ್ ಥರ ಅನ್ನಿಸ್ತು. ನನಗೆ ಯಾವಾಗಲೂ ಆಡಿಷನ್ ಮಾಡಿದಾಗ ಒಂದು ಕ್ಲಾರಿಟಿ ಇರುತ್ತೆ, ಓಕೆ ನಾನು ಚೆನ್ನಾಗಿ ಮಾಡಿದೆ, ನನಗೆ ಸಿಗ್ಬೋದೇನೋ ಈ ಪಾತ್ರ ಅಂತ. ಬಟ್ ಇದು ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ನನಗೆ ಸಿಗತ್ತೋ ಇಲ್ವೋ, ಚೆನ್ನಾಗಿ ಮಾಡೋದ್ನೋ ಏನೋ ಅಂತ. ಆ್ಯಂಡ್ ಎಸ್, ದೇವ್ರ ಮೇಲೆಲ್ಲ ಭಾರ ಬಿಟ್ಟಿದ್ದೆ. ಆ್ಯಂಡ್ ಎಸ್, ಐ ಥಿಂಕ್ ಎಲ್ಲೋ ಒಳ್ಳೆ ಕೆಲಸ ಮಾಡಿದ್ದೀನಿ ಅನಿಸುತ್ತೆ. ನನಗೆ ಈ ಒಂದು ವಂಡರ್ಫುಲ್ ಆಪರ್ಚುನಿಟಿ ಸಿಕ್ತು. ಅವತ್ತು ಲುಕ್ ಟೆಸ್ಟ್ ಕರೆದ್ರು ಆ್ಯಂಡ್ ಐ ಪರ್ಫಾರ್ಮ್ಡ್ ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗಿ ಆ್ಯಂಡ್ ಫೈನಲಿ ಐ ಗಾಟ್ ದಿಸ್ ರೋಲ್. ಐ ಆಮ್ ವೆರಿ 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 ಥ್ಯಾಂಕ್ಫುಲ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ಎಸ್, ಆಲ್ಸೋ ನಾನು ಹೇಳಲೇಬೇಕು,
ಧನಂಜಯ್ ಅವ್ರಿಗೆ ಕೋಟ್ಯಾಂತರ ಫ್ಯಾನ್ಸ್ ಇದ್ದಾರೆ. ಆ ಕೋಟ್ಯಾಂತರ ಫ್ಯಾನ್ಸ್ ಅಲ್ಲಿ ನಾನು ಒಬ್ಳು. ಸೊ ಸ್ಟಾರ್ಟಿಂಗ್ ಈ ಥರ ವರ್ಕ್ಶಾಪ್ ಇರತ್ತೆ ಅಂತ ಹೇಳಿದ್ರು. ತುಂಬ ನರ್ವಸ್ ಆಗಿದೆ, ಇವಾಗಲೂ ನರ್ವಸ್ ಆಗಿದ್ದೀನಿ. ಸೊ ಬಟ್ ನನಗೆ ಆ ಸ್ಟಾರ್ ಫೀಲಿಂಗ್ ಜಸ್ಟ್ ಅವ್ರು ಮೀಟ್ ಆಗೋವರೆಗೂ ಅಷ್ಟೇ. he's actually Koti. He is a common man. He's very down to earth. ತುಂಬಾನೇ ಸರಳ, ತುಂಬಾನೇ cheerful, friendly. ಸೊ ನನಗೆ ನನ್ನ ಮೂವಿ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ತುಂಬಾನೇ ಕಂಫರ್ಟಬಲ್, ಮ್ಯಾಜಿಕಲ್ ಅಂಡ್ ಮೆಮೊರಬಲ್ ಆಗಿ ಮಾಡಿಕೊಟ್ರಿ ಧನಂಜಯ್. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಆ್ಯಂಡ್ ಪರಮ್ ಸರ್, ಪ್ರಕಾಶ್ ಸರ್, ತಶ್ವಿನಿ ಮ್ಯಾಮ್, ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಕೋಟಿ ಧನ್ಯವಾದಗಳು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ಐ ಹೋಪ್ ನಾನು ಒಂದು ಒಳ್ಳೆ ಜಸ್ಟಿಫಿಕೇಶನ್ ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಎಸ್, ನಾನು ಜಾಸ್ತಿ ಮಾತಾಡೋಂಗಿಲ್ಲ ಪಾತ್ರ ಬಗ್ಗೆ, ನನಗೆ ಆಮೇಲೆ ಬೈತಾರೆ. ಸೊ ಎಸ್, ಸಿನಿಮಾ ಬಗ್ಗೆ ಮತ್ತು ಪರಮೇಶ್ವರ್ ಬಗ್ಗೆ ಮಾತಾಡಬೇಕು ಅಂದರೆ, ಪರಮೇಶ್ವರು ನಂದು ಗೆಳೆತನ 2008ರಿಂದ 2009ರಲ್ಲಿ ಪರಮೇಶ್ವರ್ ಅವರು ಪತ್ರಿಕಾ ವಲಯ ಬಿಟ್ಟು ಎಲೆಕ್ಟ್ರಾನಿಕ್ ಮಾಧ್ಯಮಕ್ಕೆ ಬಂದಿದ್ದರು. ನಾನು ಆಗಷ್ಟೇ ಸೀತಾರಾಮ್ ಹತ್ರ ಕೆಲಸ ಬಿಟ್ಟು ಸೀರಿಯಲ್ ಪ್ರಪಂಚಕ್ಕೆ ಬಂದಿದ್ದೆ. ತುಂಬ ಸ್ಟ್ರಗ್ಲಿಂಗ್ ಡೇಸಿಂದ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಕಾಫಿ ಡೇಲಿ ಕೂತ್ಕೊಂಡು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ದಿನ ಎಲ್ಲ ಜಗ್ಗಿದ್ರು 25 ಸೀನ್ ಬರೆಯೋಕ್ಕಾಗಿಲ್ಲ ನಮ್ಮಿಬ್ಬರಿಗೆ. ಅಷ್ಟು ಒದ್ದಾಡಿದ್ದೀವಿ. ಒಂದು ಧಾರಾವಾಹಿಗೆ ಚಿತ್ರಕಥೆ ಬರೆಯೋದು ಅಂದರೆ ಅದರಂಥ ನರಕ ಯಾತನೆ ಇನ್ನೊಂದಿಲ್ಲ ಅಂತ ಅನ್ಸ್ಬಿಟ್ಟಿತ್ತು ನಮ್ಮಿಬ್ರಿಗೂ. ಅಲ್ಲಿಂದ ಶುರುವಾಗಿದ್ದು ನಮ್ಮಿಬ್ರಿಗೆ ಗೆಳೆತನ. ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ನಾನು ಸಿಗರೇಟ್ ಸೇರ್ತಾ ಇದ್ದೆ, ಅವ್ರು ಸೇರ್ತಿರ್ಲಿಲ್ಲ, ಎಲ್ಲಡಿಕೆ ಹಾಕೋರು. ಆದರೆ ಆ ಎಲ್ಲಡಿಕೆ ಇನ್ನೊಂದು ಕತೆ ಮಾಡಿಸತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಹಂಗೆ ಸೊ ಅಲ್ಲಿಂದ ನನ್ನ ಜೊತೆಗೆ ಸುಮಾರಷ್ಟು ವರ್ಷ ಕೆಲಸ ಮಾಡಿದ್ದೀನಿ. ನಾನು ಅವ್ರ ಜೊತೆಗೆ ನನಗೆ ಸಾಕಷ್ಟು ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ಧಾರಾವಾಹಿಲಿ ಬರೆಯೋದಕ್ಕೆ, ನಿರ್ಮಾಣ ಮಾಡೋದಕ್ಕೆ. ನನ್ನ ಫಸ್ಟು ಒಂದು ಧಾರಾವಾಹಿ ಪ್ರೊಡ್ಯೂಸ್ ಮಾಡೋದಕ್ಕೆ ನನಗೆ ಧೈರ್ಯ ಕೊಟ್ಟು ಒಬ್ಬ ಫೈನಾನ್ಸಿಯರ್ನ ಕೊಟ್ಟಿದ್ದೆ ಅವರು, ಯಾರು ಪರಮೇಶ್ವರ್ ಅವರು. ಸೊ ಅದಕ್ಕೆ ನಾನು ಯಾವಾಗಲೂ ಅವ್ರಿಗೆ ಆಭಾರಿ. ಮತ್ತು ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಮಾತಾಡಬೇಕು ಅಂದರೆ, ಒಂದು 3 ತಿಂಗಳು ನನಗೆ ಫೋನ್ ಮಾಡಿ, ನೀವು ಗಡ್ಡ ಬಿಡಿ, ಮೀಸೆನೂ ಬಿಡಿ, ಗಡ್ಡ ಬರುತ್ತಾ ನಿಮಗೆ, ಮೀಸೆ ಬರುತ್ತಾ, ಅದು ಬರ್ತಾ ಇದ್ದಂಗೆ ಒಂದು 10 ದಿವಸಕ್ಕೆ ಒಂದು ಫೋಟೋ ತೆಗೆದು ಕಳಿಸಿ ಅಂತ ಹೇಳ್ತಾ ಇದ್ರು. ನಾನು ಬಿಟ್ಟಿದ್ದೆ ಗಡ್ಡ. ಆಮೇಲೆ ಮನೇಲಿ ಬೈಯಕ್ಕೆ ಶುರು ಮಾಡಿದೆ, ಇದೇನು ಹಿಂಗಿದೆ ಒಳ್ಳೆ ಬೇವರ್ಸಿ ಥರ, ನಾರ್ಮಲ್ಲಾಗಿ ಗಡ ತೆಗಿಯಪ್ಪ, ಆರಾಮಿಲ್ಲ, ಒಂದು ಪಾತ್ರ ಇದೆ ಅಂತ ಹೇಳಿದ್ದಾರೆ, ನೋಡೋಣ ಬಿಡ್ತೀನಿ, ಅದೇನಾದರೂ ಸೂಟ್ ಆಗ್ಬೋದೇನೋ ಅಂತ. ಸರಿ, ನಾನು ಗಡ್ಡ ಬಿಟ್ಟೆ. ಗಡ್ಡ ಹಣ್ಣು ಹಾಸಿಗೆ ಶುರು ಆಯಿತು. ಇವರೇನೋ ಪಾತ್ರಕ್ಕೆ ಹೇಳಲಿಲ್ಲ ನನಗೆ. ಸರಿ, ಇವತ್ತು ನಾಳೆನೋ ತೆಗೆಯೋಣ ಅತ್ಲಗೆ ಅಂತ ಹೇಳಿ ಮೈಸೂರಿಗೆ ಹೋಗ್ತಾ ಇದ್ದೆ. ಈಗ ಎಲ್ಲಿದ್ದೀರಾ ಅಂದರು. ಇಲ್ಲಿ ಕೊಲಂಬಿಯಾ ಏಷ್ಯಾ ಸಿಗ್ನಲಲ್ಲಿ ಇದ್ದೀನಿ ಹಿಂದೆ. ಅಲ್ಲೇ ನಿಂತ್ಕೊಂಡು ಒಂದು ಆಡಿಷನ್ ಮಾಡಿ ಕಳಿಸಿ, ಡೈಲಾಗ್ ಕಳಿಸ್ತೀನಿ, 85ನೇ ಸೀನು ಅಂದರು. ಸರ್, ಇಲ್ಲಿ ರೋಡಲ್ಲಿ ಶಬ್ದ, ಲೈಟ್ ಬೇರೆ ಇಲ್ಲ, ಮನೆಗೆ ಹೋಗಿ ಮಾಡಿ ಕಳಿಸ್ತೀನಿ, ತಲೆಗಿಲೆ ಬಾಚ್ಕೊಂಡಿಲ್ಲ, ಪರವಾಗಿಲ್ವಾನೆ, ನೀವು ಹೆಂಗಿದ್ದೀರಾ ಹಂಗೆ ಮಾಡಿ ಕಳಿಸಿ, ನೀವು ಹೆಂಗೆ ಮಾತಾಡ್ತೀರಾ ನೋಡ್ಬೇಕು ನಾನು ಅಂದರು. ಇದೇನು ಸರ್, ಇಷ್ಟು ವರ್ಷ ಜೊತೆಗೆ ಮಾತಾಡಿದ್ದೀವಿ, ಇವಾಗ ಹೆಂಗೆ ಮಾತಾಡಬೇಕು ಅಂತ ಹೇಳ್ತಾ ಇದ್ದೀರಾ, ಅಷ್ಟು ಭರವಸೆ ಇಲ್ವಾ ನಾನು ಡೈಲಾಗ್ ಹೇಳೋ ರೀತಿ ಬಗ್ಗೆ ಅಂದೆ. ಇಲ್ಲ ಇಲ್ಲೊಬ್ರು ದೊಡ್ಡ ಡೈರೆಕ್ಟರ್ ಕೂತಿದ್ದಾರೆ, ಅವರು ನಿಮ್ಮ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ, ನನಗೆ ಶಂಕೆ ಇಲ್ಲ, ಅವರಿಗಿದೆ, ಹಾಗಾಗಿ ಮಾಡಿ ಕಳಿಸಿ ಅಂದರು. ಸರಿ, ಮಾಡಿ ಕಳಿಸ್ದೆ. ನೋಡೋಣ ಇರಿ, ಒಂದು 2 ದಿವಸ ಬಿಟ್ಟು ಹೇಳ್ತೀನಿ ಅಂದರು. ನಾನು ಗಡ್ಡ ತೆಗೆಯೋದು ಅಂತಲೇ ನಿರ್ಧಾರ ಮಾಡಿದ್ದೆ. ಅಷ್ಟರಲ್ಲಿ ಫೋನ್ ಮಾಡಿದ್ರು, ಗಡ್ಡ ತೆಗಿಬೇಡಿ, ಪಾತ್ರ ಇದೆ ಅಂತ. ಹಾಗಾಗಿ ಈ ಪಾತ್ರ ಆಗಿದ್ದು. ದಿನಕರ್ ಸಂಪಾಜೆ, ದಿನು ಸೌಕಾರ್ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಪಾತ್ರವಾಗಿ, ಕಥೆಯಾಗಿ, ಮತ್ತು ನಿರ್ಮಾಣ ಕೂಡ ಚೆನ್ನಾಗಿ ಮಾಡಿದ್ದಾರೆ, ನಿರ್ದೇಶನವೂ ಚೆನ್ನಾಗಿ ಮಾಡಿದ್ದಾರೆ, ಡೈಲಾಗು ಚೆನ್ನಾಗಿ ಬರೆದಿದ್ದಾರೆ. ಎಲ್ಲವೂ ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ದುಡ್ಡು ಮಾಡ್ತಾರೆ. ಆ್ಯಂಡ್ ಡಾಲಿ ಧನಂಜಯ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅವರು ಸಹನಟನಾಗಿ, ಅವರು ಒಬ್ಬ ನಾಯಕ ನಟ ಅಂತ ಯಾವುದೇ ರೀತಿಯಾದ ಫೀಲ್ಡ್ಸ್ನ ಸಹಪಾತ್ರಧಾರಿಗಳಿಗೆ ಕೊಡದೆ ಒಂದು ತುಂಬ ಆರಾಮದಾಯಕವಾಗಿ ಅವರು ಇರೋ ಥರ ನೋಡ್ಕೊಳ್ತಾರೆ. ಆ ವಿಷಯಕ್ಕೆ ನಾನು ಅವರಿಗೆ ಸದಾ ಋಣಿ. ಮತ್ತು ಮಿಕ್ಕಂತೆ ಪಾತ್ರವರ್ಗದ ಬಗ್ಗೆ ನಾನು ಹೆಚ್ಚು ಜನದ ಜೊತೆ ಕೆಲಸ ಮಾಡಿಲ್ಲ. ಈ ಸಿನಿಮಾದಲ್ಲಿ ಅವ್ರ ಜೊತೆಗೆ ನಂದು ಹೆಚ್ಚಿನ ದೃಶ್ಯಗಳು, ಹಾಗಾಗಿ ಅವರೊಬ್ಬರ ಬಗ್ಗೆ ಮಾತ್ರ ಮಾತಾಡಬಹುದು. ಚಿತ್ರಶ್ರೀ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಶಿ ಈಸ್ ಅ ವಂಡರ್ಫುಲ್ ವರ್ಕರ್. ಒಳ್ಳೆ ಕೆಲಸಗಾರ್ತಿ, ಯಾಕೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ.
ಅದ್ರ ಜೊತೆಗೆ ಸ್ವಲ್ಪ ನೀರು ಬೇಕು. ಇಬ್ಬರನ್ನ ಹೇಳಲೇಬೇಕು. ಪ್ರಕಾಶ್ ಸರ್ ಹೇಳಿದರು, ಆ ಬಾಬು ಮತ್ತು ಅನಿಲ್ ಅಂತ ಏನು ಕೆಲಸ ಮಾಡ್ತಾರೆ ಅಂದರೆ ಕತ್ತೆ ಚಾಕದಿರಿ ಅವರು. ಹಗಲು ರಾತ್ರಿ ಎಂದೇ ಮಾಡ್ತಾನೆ ಇರ್ತಾರೆ. ಸಾರ್ ಹೇಳ್ದಂಗೆ ಪ್ರೊಡಕ್ಷನ್ ಮಾಡೋಕ್ಕೆ ಟೀಮ್ ಇರಬೇಕು, ಒಬ್ಬರನ್ನ ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಪ್ರಕಾಶ್ ಈಸ್ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಪೀಪಲ್. ಆ್ಯಂಡ್ ಕೋಟಿ ಸಿನಿಮಾ ಚೆನ್ನಾಗಾಗಲಿ, ಗೆಲ್ಲಿ, ಪರಮೇಶ್ವರ್ ಇನ್ನಷ್ಟು ಸಿನಿಮಾ ಮಾಡಲಿ, ಎಲ್ಲರಿಗೂ ಒಳ್ಳೊಳ್ಳೆ ಪಾತ್ರ ಕೊಡಲಿ. ಥ್ಯಾಂಕ್ ಯು. ಮಾಡ್ತಾ ಇರೋದು ಅಂದ್ರೆ ಪರಮೇಶ್ವರ್ ಗುಂಡ್ಕಲ್ ಸರ್ ಬಗ್ಗೆ ನಾವು ತುಂಬಾ ಕೇಳಿದೆ, ಬಟ್ ಯಾವತ್ತೂ ನೋಡಿರ್ಲಿಲ್ಲ ಸರ್ನ. ಆಮೇಲೆ ಡಾಲಿ ಧನಂಜಯ ಅಣ್ಣನ ಜೊತೆ ನಮಗೆ ಒಂದು ಪಾತ್ರ ಸಿಗುತ್ತೆ ಅಂದ್ರೆ ಅದು ಅವ್ರ ಜೊತೆ ಮಾತಾಡಕ್ ಸಿಗುತ್ತಲ್ವ ಸಾಕು ಅಂತ ಅಷ್ಟು ಖುಷಿ ಇತ್ತು. ಒಂದು ಸ್ವಲ್ಪ ಫಸ್ಟ್ ಟೈಮ್ ಸರ್ ನನಗೆ ಆಡಿಷನ್ ಕರೆದ್ರು. ಅವಾಗ ಹೇಳ್ಬೇಕಾದ್ರೆ ಸರ್ ಬರೀ ನಮ್ಮ ಪಾತ್ರದ ಬಗ್ಗೆ ಹೇಳಿಲ್ಲ, ಇಡೀ ಸಿನಿಮಾ ಹೇಳಿದ್ರು. ಅಂದ್ರೆ ಬರೀ ನನಗೆ ಅಂತಲ್ಲ, ನಮ್ಮ ಸಿನಿಮಾದಲ್ಲಿರೋ ಪ್ರತಿಯೊಬ್ಬರಿಗೂ ಸರ್ ಇಡೀ ಸಿನಿಮಾ ಕತೆ ಹೇಳಿದ್ದಾರೆ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಇಡೀ ಸಿನಿಮಾ ಅನ್ನೋ ಒಂದು ಅದನ್ನ ಸರ್ ನನಗೆ ತುಂಬಾ ಇಷ್ಟ ಆಯ್ತು ಸರ್. ಆಮೇಲೆ ಇಡೀ ಸೆಟ್ ಅಲ್ಲೇ ನಾನು ಸರ್ನ ನೋಡಿದಾಗ ಅವರು ಇನ್ವಾಲ್ವ್ಮೆಂಟ್ ಎಷ್ಟಿರ್ತಿತ್ತು ಅಂದ್ರೆ ಅಕ್ಕಪಕ್ಕ ಏನ್ ನಡೀತಿದೆ ಅಂತ ಗೊತ್ತಿರ್ತಾ ಇರಲಿಲ್ಲ. ಮಾನಿಟರ್ ಆಯ್ತು, ಅಲ್ಲಿ ಆಕ್ಟರ್ಸ್ ಆಯ್ತು, ಅಷ್ಟು ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ರು. ಒಂದೊಂದ್ಸರಿ ಭಯ ಆಗ್ತಿತ್ತು, ಅಯ್ಯೋ ಏನಾರ ತಪ್ಪು ಮಾಡ್ಬಿಟ್ರೆ ಬೈದಿರ್ತಾರೆ ಅಂತ. ಬಟ್ ಯಾವತ್ತೂ ಆತರ ಮಾಡಿಲ್ಲ, ತುಂಬಾ ಸ್ವೀಟ್ ಆಗಿ ನಮ್ಗೆ ನಡೆಸ್ಕೊಟ್ಟಿದ್ದಾರೆ. ಆಮೇಲೆ ಧನಂಜಯ ಅಣ್ಣನ ಬಗ್ಗೆ ಹೇಳಲೇಬೇಕು. ಈಗ ತಾನೇ ಅಣ್ಣ ಹೇಳ್ಬೇಕಾರೆ ಪೃಥ್ವಿ ಅಂತ ಹಿಂಗೆ ಹೆಸರು ಕರೆದು ಹೇಳ್ಬೋದಿತ್ತು, ಅಥವಾ ತನು ಅಂತ ಕರೆದು ಹೇಳ್ಬೋದಿತ್ತು. ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರು ನಮ್ ತಮ್ಮ, ನನ್ನ ತಂಗಿ ಅಂತ ಅಂದ್ರು. ಐ ಥಿಂಕ್ ಅವ್ರ ಮನ್ಸಲ್ಲಿ ನಮಗೆ ಆಗ ಜಾಗ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಮಿಲನ ಪ್ರಕಾಶ್ ಸರ್ ಬಗ್ಗೆ ಹೇಳಬೇಕು. ಸರ್ ನಮ್ಮ ತಂದೆ ತಾಯಿಗೆ ತುಂಬಾ ಮೋಸ್ಟ್ ಫೇವ್ರೇಟ್ ಸಿನಿಮಾ ಸರ್ ಮಿಲನ. ನಮ್ಮ ತಾಯಿ ಹೇಳ್ ಕಳ್ಸಿದ್ರು ಸರ್ ಸಿಕ್ಕರೆ ಹೇಳು ಅಂತ, ಅದಕ್ಕೆ ಥ್ಯಾಂಕ್ ಯು ಸರ್. ಆಮೇಲೆ ಮೋಕ್ಷ ಅವರಾಗಿರ್ಬೋದು, ಅಭಿ ಅವರಾಗಿರ್ಬೋದು, ಅಂದ್ರೆ ಇಡೀ ಸಿನಿಮಾ ನಾವು ಮಾಡ್ತಾ ಒಂದು ಫ್ಯಾಮಿಲಿ ಎಲ್ಲ ಜೊತೆಗೆ ಸೇರಿ, ಒಂದು ಕಸಿನ್ಸ್ ಎಲ್ಲ ಜೊತೆಗೆ ಸೇರಿ ಮಾಡಿರುವಂತ ಒಂದು ಸಿನಿಮಾ ತರ ಅನ್ಸುತ್ತೆ. ಅಷ್ಟು ಬಾಂಡಿಂಗ್ ಬೆಳ್ಕೊಂಡಿತ್ತು. ಇನ್ನು ರಮೇಶ್ ಸರ್ ಬಗ್ಗೆ ಹೇಳಲೇಬೇಕು. ಸರ್ ಜೊತೆ ಮಾಡ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು, ಅವ್ರ ವಾಯ್ಸು, ಅವರು ಗೆಟಪ್ ಎಲ್ಲ ನೋಡಿದಾಗ. ಬಟ್ ತುಂಬಾ ಸ್ವೀಟ್ ಆಗಿ, ತುಂಬಾ ಹಂಬಲ್ ಆಗಿ ನಮ್ಮನ್ನೆಲ್ಲ ಮಾತಾಡ್ಸಿದ್ರು. ಥ್ಯಾಂಕ್ ಯು ಸರ್, ಲವ್ ಯು ಸರ್. ಸೊ ಇಡೀ ಸಿನಿಮಾದ ಎಕ್ಸ್ಪೀರಿಯನ್ಸ್ ಆಗಿರೋ, ನಾವು ಇಷ್ಟು ದಿವಸ ಮಾಡಿರುವಂತ ಶೂಟಿಂಗ್, ಅದ್ರ ಕಳೆದಂತ ಸಮಯಗಳು ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಸರ್ ನಮಗೆ ಒಂದು ವರ್ಕ್ಶಾಪ್ ಅಂತ ಕರೆದಿದ್ರು, ಒಂದು ಹೋಟೆಲ್ ಅಲ್ಲಿ ಒಂದು ದೊಡ್ಡ ಇದು ಹಾಲ್ ಬುಕ್ ಮಾಡಿ. ಅಲ್ಲೂ ಫಸ್ಟ್ ಟೈಮ್ ನಾನು ಮತ್ತೆ ನನ್ನ ಅಕ್ಕನ ಪಾತ್ರ ಮಾಡ್ತಾ ಇದ್ದಾರೆ ತನುಜಾ ಅಂತ, ಅವರು ನಾವು ಕೂತಿದ್ವಿ. ಅವ್ರ ಆಡಿಷನ್ ಅಂದ್ರೆ ಹೊಸಬ್ರು ಅಷ್ಟೇ ಅಲ್ವಾ, ಹೊಸಬ್ರಿಗೆ ಇದು ವರ್ಕ್ಶಾಪ್ ಇರುತ್ತೆ ಅಂತ ಇದ್ದೆ. ಈಗ ನೋಡ್ತಾ ಇದ್ದೆ ಧನಂಜಯ ಅಣ್ಣ ಬಂದ್ರು. ಫಸ್ಟ್ ಟೈಮ್ ಧನಂಜಯ ಅಣ್ಣ ಮೀಟ್ ಮಾಡಿರೋದು. ಹಾಯ್ ಅಣ್ಣ ಅಂತ ಸ್ವಲ್ಪ ಇರುತ್ತಲ್ವಾ, ಅಂದ್ರೆ ಸರ್ ಸ್ಟಾರ್ನ ಮಾತಾಡ್ಸ್ಬೇಕಾದ್ರೆ ಒಂದು ಭಯ ಇರುತ್ತೆ. ಬಟ್ ಅಣ್ಣ ನಮ್ಮನ್ನ ಮಾತಾಡ್ಸಿದ ರೀತಿ, ಅಣ್ಣ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ರೀತಿ, ಅಣ್ಣನ ಜೊತೆ ಇದ್ರೆ ನಾವು ಯಾವತ್ತೂ ಒಬ್ಬ ಸ್ಟಾರ್ ಜೊತೆ ಇದ್ದೀನಿ ಅಂತ ಅನ್ಸಲ್ಲ. ನಮ್ಮವರು, ನಮ್ಮ ಫ್ಯಾಮಿಲಿ ಫ್ರೆಂಡ್, ನಾವು ಸ್ವಂತ ಅಣ್ಣನ ಜೊತೆ ಇದ್ದೀನಿ ಅನ್ನೋ ತರ ಫೀಲ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇಡೀ ಕೋಟಿ ಸಿನಿಮಾದಲ್ಲೇ ನಾನು ಆಕ್ಟ್ ಮಾಡೋದು, ಈ ಟೀಮಲ್ಲೇ, ಈ ಒಂದು ಫ್ಯಾಮಿಲಿಯಲ್ಲಿ ನಾನು ಒಬ್ಬ ಮೆಂಬರ್ ಆಗಿರೋದು ನನಗೆ ತುಂಬಾ ಖುಷಿ ಇದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮೀಡಿಯಾದವರಿಗೆ ಮೊದಲೇದಾಗಿ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಜನ ಬಂದಿದ್ದೀರಾ, ನಿಮ್ ಸಪೋರ್ಟ್ ಇಡೀ ಸಿನಿಮಾ ಮುಗಿಯೋವರೆಗೂ ಸದಾ ಕಾಲ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಪಾತ್ರಗಳು ಅಂತ ಬಂದಾಗ ಅದಿಷ್ಟ ಆಗೋದೇನೆ ಅದಕ್ಕೆ. ನಾನು ಆಗ್ಲೇನೆ ಹೇಳಿದೆ, ನನ್ನ ಡ್ರೈವರಲ್ಲೂ ನನಗೆ ಕೋಟಿ ಕಂಡ ಅಂತ. ಸೊ ನಮ್ಮ ಲೈಫ್ ಆಗಲಿ, ನಿಮ್ಮ ಲೈಫ್ ಆಗಲಿ, ಅಥವಾ ನಮ್ಮ ಯಾವುದೋ ಒಂದು ಫೇಸ್, ಈಗ ನನಗೆ ಕೋಟಿ, ನನ್ನ ಬದುಕಿನ ಯಾವುದೋ ಒಂದು ಫೇಸಲ್ಲಿ ನಾನು ಕೋಟಿ ಆಗಿದ್ದೆ ಅಂತ ಅನ್ಸುತ್ತೆ, ನಾನು ರತ್ನಾಕರ ಆಗಿದ್ದೆ ಅನ್ಸುತ್ತೆ. ಸೊ ಹಾಗೆ ಕನೆಕ್ಟ್ ಆಗುತ್ತೆ, ಅದಕ್ಕೋಸ್ಕರ ಮಾಡ್ತೀನಿ ಅಷ್ಟೇ. ಅಂದರೆ ಕಾಮನ್ ಮ್ಯಾನ್ನ ರೆಪ್ರೆಸೆಂಟ್ ಮಾಡೋದು ಯಾವಾಗಲೂ ಚಂದ. ಆ್ಯಂಡ್ ನಮ್ಮ ಬದುಕೇ ಇರುತ್ತೆ ಅದರಲ್ಲಿ. ಈಗ ನನ್ನ ತಮ್ಮ, ತಂಗಿ, ಅಮ್ಮ, ಆಮೇಲೆ ನಾವೆಲ್ಲರೂ ಫ್ಯಾಮಿಲಿಗೋಸ್ಕರನೇ ಹೊಡೆದಾಡ್ತಿರ್ತೀವಲ್ವ. ನಾವೊಂದು ಮನೆ ಮಾಡ್ಕೋಬೇಕು, ನಮ್ದೊಂದು ಕುಟುಂಬ ನಾವು ಚೆನ್ನಾಗಿ ನೋಡ್ಕೋಬೇಕು. ಅದೆಷ್ಟೋ ಕನ್ಸ್ಟ್ರೆಂಟ್ಸ್ ಮಧ್ಯೆ ಹೊಡೆದಾಡ್ತಿರ್ತೀವಿ, ಯಾವುದೋ ಅಷ್ಟು ಈಸಿ ಅಲ್ಲ ಲೈಫ್. ಸೊ ಡೆಫಿನೆಟ್ಲಿ ಸಿನಿಮಾ ಈಸ್ ಆಲ್ಸೋ ರಿಫ್ಲೆಕ್ಷನ್ ಆಫ್ ಲೈಫ್. ಅಲ್ಲೂ ಅದೇ ಇರೋಕ್ಕೆ ಸಾಧ್ಯ. ಹಾಗಾಗಿ ಆ ಥರದ ಕಥೆಗಳು ಹಂಗಿರುತ್ತೆ. ನಿಮಗೆ ಈಗ ಒಂದು ಡಾಲಿ ಅಂತ ಮಾಡಿದಾಗ ಅಥವಾ ಸೀನಾ ಅಂತ ಮಾಡಿದಾಗ ನಾನು ಹೇಳಿದೆ, ನಂದೇ ಪಾತ್ರಗಳದೇ ಲಿಸ್ಟೇ ಇದೆ ನಂದು. ನನ್ನ ಎಲ್ಲ ಹೆಸರಲ್ಲೂ ಕರೀತಾರೆ, ಮಿಠಾಯಿ ಸೂರಿ ಅಂತಲೂ ಕರೀತಾರೆ ಎಷ್ಟೊಂದು ಜನ. ಸೊ ಒಂದು ಮ್ಯಾನ್ರಿಸಮ್ ಇಟ್ಕೊಂಡು ಒಂದು ಈ ಎಕ್ಸೆಂಟ್ರಿಕ್ ಪಾತ್ರಗಳನ್ನ ಆ್ಯಕ್ಚುಲಿ ತುಂಬ ಈಸಿಯಾಗಿ ಮಾಡ್ಬೋದು ನನಗೆ ಆ್ಯಸ್ ಆನ್ ಆ್ಯಕ್ಟರ್. ಬಟ್ ತುಂಬ ಸಿಂಪಲ್ಲಾಗಿ ಆ್ಯಕ್ಟ್ ಮಾಡೋದಿದೆಯಲ್ಲ, ಒಬ್ಬ ಆರಾಮಾಗಿ ಇರೋದಿದೆಯಲ್ಲ, ಅದು ತುಂಬ ಕಷ್ಟ. ಹಾಗಾಗಿ ಡೆಫಿನೆಟ್ಲಿ ತುಂಬ ಸಿಂಪಲ್ ಪಾತ್ರಗಳೇ ಚಾಲೆಂಜಿಂಗ್. ನಿಮಗೆ ರತ್ನಾಕರನ್ಗೂ ಕೋಟಿಗೂ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ. ಸೊ ಇಬ್ಬರು ಕಾಮನ್ ಮ್ಯಾನೇ, ಬಟ್ ಅಲ್ಲಿ ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ ಥರ ಚಾಲೆಂಜ್ ಇದೆಯಲ್ಲ, ಅದು ಕಷ್ಟ ಯಾವಾಗಲೂ. ಅದಕ್ಕೆ
ನಾವು ಐ ಥಿಂಕ್ ಪಾತ್ರಗಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾನು ಪರಮ್ಗೆ ಮತ್ತು ನಮ್ಮ ಚಿತ್ರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಷ್ಟೊಂದು ಸರಿ ಅವ್ರು ಇಡೀ ಸಿನಿಮಾದಲ್ಲಿ ಪಾತ್ರದಿಂದ ಆಚೆ ಹೋಗಕ್ಕೆ ಬಿಟ್ಟೇ ಇಲ್ಲ. ಎಷ್ಟೊಂದು ಸೀನ್ಗಳಲ್ಲಿ ಸೆಟ್ಟಲ್ಲಿ ಅವ್ರು ಬಂದು ಇದಲ್ಲ ಅಂತ ಕ್ಯಾರೆಕ್ಟರ್ ಟ್ರೈಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಂಗೆ ಇಡೀ ಬಿಹೇವಿಯರೇ ಚೇಂಜ್ ಆಗಿ ಹೋಗಿರುತ್ತೆ. ನಾವು ಇಡೀ ಸೀನ್ಗೆ ನನ್ನ ಅಪ್ರೋಚೇ ಚೇಂಜ್ ಆಗ್ತಾ ಇತ್ತು. ಅಷ್ಟು ಚೆನ್ನಾಗಿ ಅಷ್ಟು ಡೀಟೇಲ್ ಆಗಿ ಪಾತ್ರನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸೊ ಡೆಫಿನೆಟ್ಲಿ ಚಾಲೆಂಜಿಂಗ್. ಇಲ್ಲಾಂದರೆ ಪ್ರತಿ ಸಿನಿಮಾದಲ್ಲೂ ಮತ್ತೆ ನಾನು ಅದೇ ಮಾಡ್ತಿರ್ತೀನಿ ಬಿಟ್ಟರೆ ಯಾವುದೇ ಡಿಫ್ರೆನ್ಸ್ ಕಾಣೋಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ಚಾಲೆಂಜಿಂಗ್ ಈ ಥರ ತುಂಬ ಸಿಂಪಲ್ ಪಾತ್ರಗಳು ಮಾಡೋದು ಇವ್ರದ್ದು ರೈಟಿಂಗಲ್ಲಿ. ಆ್ಯಂಡ್ ಒಳ್ಳೆ ಥ್ರಿಲ್ಲರ್ ಎಲಿಮೆಂಟ್ ಇದೆ ಆ್ಯಂಡ್ ತುಂಬ ಒಳ್ಳೆ ಫಿಲಾಸಫಿ ಇದೆ ಸಿನಿಮಾದಲ್ಲಿ. ನಿಮಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಕಳ್ಳ ಇದ್ದಾನೆ ಅಂತ ಇಲ್ಲಿ ಟೀಸರಲ್ಲಿ ನಾವು ನೋಡಿದ್ದು ಒಂದು ಫಿಲಾಸಫಿ. ಆದರೆ ಆ ಥರದ್ದು ತುಂಬ ವಿಷಯಗಳಿದೆ ಸಿನಿಮಾದಲ್ಲಿ. ಈವೆಂಟ್ ನ ಇಷ್ಟು ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡಂತಹ ವಿನೋದ್ ಅಂಡ್